ಈಗ ಅಕಸ್ಮಾತ್ ಸಂಚಾರಿ ಆಪ್ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡು ನಾನು ಚೆಕ್ ಮಾಡ್ಬೋದು, ನನ್ನ ಮೊಬೈಲ್ ನಂಬರ್ ಹಾಕಿ ಅಥವಾ ನನ್ನ ಡೇಟಾ ಹಾಕಿ ನನ್ನ ಹೆಸರಲ್ಲಿ ಯಾರು ಸಿಮ್ ಯೂಸ್ ಮಾಡ್ತಾ ಇದ್ದಾರಾ. ಅದನ್ನ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಅದನ್ನ ಹೀಗೆ ಯೂಸ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಸರ್ಕಾರ ಬೇಕಾದ್ರೆ ಯೂಸ್ ಮಾಡಿ ಅಂತ ಹೇಳಿದಾಗ ಅದು ಒಂದ್ಸಲ ಫೋರ್ಸ್ ತರಾನು ಆಗತ್ತೆ. ಈ ಆಪ್ ಇರೋದ್ರಿಂದ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಒಳಗಡೆ IMEI ನಂಬರ್ ಮುಖಾಂತರ ನಾವು ಟ್ರೇಸ್ ಮಾಡಬಹುದು. ಖಾಸಗಿ ಕ್ಷಣಗಳು, ಖಾಸಗಿ ಮಾತುಕತೆಗಳು, ಗಂಡ ಹೆಂಡತಿ ಅಥವಾ ಗೆಳೆಯ ಗೆಳತಿ, ಅಪ್ಪ ಮಗ, ಸ್ನೇಹಿತರ ನಡುವೆ ನಡೆಯುವಂತ ಮಾತುಗಳು ಇನ್ನೊಬ್ಬರಿಗೆ ಕೇಳೋದು ಅದು ಬಹಳ ಅಸಹಜ ಮತ್ತೆ ಅನೈತಿಕ. ಅದು ಕೂಡ ಆಗ್ಬಾರ್ದು. ಕೋಟಿ ಜನರ ಫೋನ್ ಅಲ್ಲಿ ಒಂದು ಆಪ್ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡ್ಬೇಕು, ಅದನ್ನ ತೆಗಿಬಾರ್ದು, ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳೋದು ಎಲ್ಲಿಂದ ಪ್ರಪೋರ್ಷನಾಲಿಟಿ ಆಗುತ್ತೆ ನೋಡಿ. ಅಂದ್ರೆ ಅದು ಸೋರ್ಸ್ ಕೋಡ್ ಓಪನ್ ಇದ್ರೆ ಸಂಚಾರ್ ಸಾಥಿ ಆಪ್ ನ ಯಾರು ಫಸ್ಟ್ ಆಫ್ ಆಲ್ ಅದು ಯಾರು ಡೆವಲಪ್ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ವಾಟ್ಸ್ಆಪ್ ಕಾಲ್ಗಳು ಏನು ಅಟ್ ಎ ಟೈಮ್ ಈ ವಿಡಿಯೋ ಕಾಲ್ ಬರ್ತಾ ಇದೆ, ಅದನ್ನ ತುಂಬಾ ಮಿಸ್ಯೂಸ್ ಆಗ್ತಿದೆ, ಬ್ಲಾಕ್ ಮೇಲ್ ಗಳು ಆಗ್ತಿದೆ, ಹನಿ ಟ್ರಾಪ್ ಆಗ್ತಿದೆ, ತುಂಬಾ 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 ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಆಂದೋಲನ ದಿನಪತ್ರಿಕೆ ಆನ್ಲೈನ್ ಸಂವಾದಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಸಂವಾದದ ವಿಷಯ ಸಂಚಾರಿ ಸಾಥಿ ಅನ್ನೋದು ಡಿಜಿಟಲ್ ಸುರಕ್ಷತೆಯ ಉಪಕರಣವೇ ಅಥವಾ ಮಾಹಿತಿ ಕದಿಯುವ ಉಪಾಯವೇ ಅನ್ನೋದರ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಈ ಮಾತಿನ ಉದ್ದೇಶ ಅಂದ್ರೆ ಈ ಸಂಚಾರಿ ಸಾಥ್ ಆಪ್ ಕುರಿತು ನಾವು ನಡೆಸ್ತಾ ಇರುವ ಈ ಚರ್ಚೆಯ ಉದ್ದೇಶ ನಮ್ಮ ಕುಟುಂಬದೊಳಗೆ ಅಥವಾ ಸ್ನೇಹಿತರ ನಡುವೆ ನಡೆಯುವ ಖಾಸಗಿ ಮಾತುಕತೆಗಳಿಗೂ ಸರ್ಕಾರದ ಕಣ್ಗಾವಲು ಬೇಕೇ ಅಂತ. ನಮ್ಮ ಜೊತೆ ಮಾಧ್ಯಮ ತಜ್ಞ ಮತ್ತೆ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಗಮನಾರ್ಹ ಸಂಶೋಧನೆ ಮಾಡುತ್ತಿರುವ ಅಂಕಣಕಾರ ಶೇಷಾದ್ರಿ ಗಂಜೂರ್ ಅವರಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರ ಶ್ರೀ ಅವಿನಾಶ್ ಭದ್ರಾತಿ ಅವರಿದ್ದಾರೆ. ಜೊತೆಗೆ ಸ್ವಲ್ಪ ಹೊತ್ತಲ್ಲೇ ನ್ಯಾಯವಾದಿ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಶ್ರೀ ವಿನಯ್ ಶ್ರೀನಿವಾಸ್ ಅವರು ಸ್ವಲ್ಪ ಹೊತ್ತಲ್ಲೇ ನಮ್ಮನ್ನ ಸೇರ್ಕೊಳ್ಳಿಕ್ಕಿದ್ದಾರೆ. ಸಂವಾದಕ್ಕೂ ಮೊದಲು ಒಂದು ಸುದ್ದಿ, ನಾವು ಸಂವಾದ ಏರ್ಪಡಿಸುವ ಅನ್ನುವ ಅಂದಾಜಿನಲ್ಲಿ ಇರುವಾಗ್ಲೇ ಈಗ ಒಂದು ಸುದ್ದಿ ಬಂದಿದೆ. ಸರ್ಕಾರ ಸಂಚಾರಿ ಸಾಥ್ ಆಪ್ ಇದು ಕಡ್ಡಾಯವಲ್ಲ, ಜನ ತಾವೇ ಸ್ವಯಂ ಪ್ರೇರಿತರಾಗಿ ಬಹಳಷ್ಟು ಆಪ್ ಅನ್ನ ಡೌನ್ಲೋಡ್ ಮಾಡ್ತಾ ಇದಾರೆ. ಹಾಗಾಗಿ ಇದಕ್ಕೆ ಸರ್ಕಾರದ ಆದೇಶ ಏನ್ ಬೇಕಾಗಿಲ್ಲ, ಜನರೇ ತುಂಬಾ ಪ್ರೀತಿಯಿಂದ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನ ಹಿಂಪಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಅವಿನಾಶ್ ಭದ್ರಾವತಿ ಅವ್ರ ಜೊತೆನೆ ಮಾತಾಡೋಣ. ಈ ಉದ್ದೇಶ ಅಂದ್ರೆ ಸರ್ಕಾರ ಪ್ರತಿಯೊಂದು ಒಂದು ಹೊಸ ಆಲೋಚನೆ ತಂದಾಗ ಅಥವಾ ಒಂದು ಕಾನೂನು ಮಾಡಿದಾಗ ಸಹಜವಾಗಿ ನಮ್ಮಲ್ಲಿ ಒಂದು ಪ್ರತಿರೋಧ ಇರುತ್ತೆ. ನಮ್ಮ ಮೇಲೆ ಏನೋ ಒಂದು ಕಣ್ಗಾವಲಿಡ್ಲಿಕ್ಕೆ ಅಥವಾ ನಮ್ಮ ಖಾಸಗಿತನಕ್ಕೆ ಧಕ್ಕೆ ಬರಕ್ಕೆ ಏನೋ ಹುನ್ನಾರ ನಡೀತಾ ಇದೆ ಅನ್ನೋ ಒಂದು ಭಾವನೆ ಜನರಲ್ಲಿ ಬರುತ್ತೆ. ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಇರೋದು, ವ್ಯವಸ್ಥೆಯ ಬಗ್ಗೆ ಮಾತನಾಡೋದು ಬಹಳ ಸಹಜವಾದ ಮಾನವ ಕ್ರಿಯೆ ಮತ್ತೆ ಆರೋಗ್ಯಕರವಾದ ಒಂದು ಕ್ರಿಯೆ. ನೀವು ಹೇಳಿ ಅವಿನಾಶ್ ಅವರೇ, ಇದು ಜಾರಿಗೆ ಬರುತ್ತೆ ಅಂತ ಅಂದಾಗ ನಿಮ್ ಮನಸ್ಸಲ್ಲಿ ಏನೆಲ್ಲ ಯೋಚನೆಗಳು ನಡೀತಾ ಇತ್ತು? ಸರ್ ಎಲ್ಲರಿಗೂ ನಮಸ್ಕಾರ. ಎಸ್ಪೆಷಲಿ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ವಿಚಾರ ಏನಂದ್ರೆ ಸರ್, ಸಂಚಾರಿ ಆಪ್ ಇದೆಯಲ್ಲ, ಇದು 2023 ಮೇ 16ನೇ ತಾರೀಕು ಲಾಂಚ್ ಆಗಿದ್ದು ನಮ್ಮ ದೇಶದಲ್ಲಿ. ಈ ಆಪ್ ಬಂದಾಗ ನಮ್ಗೆಲ್ಲ ಏನ್ ಅನ್ಸಿತ್ತು ಅಂತಂದ್ರೆ, ಈ ಆಪ್ ನಮ್ಮ ಮೊಬೈಲ್ ಇನ್ಸ್ಟಾಲೇಷನ್ ಫಸ್ಟ್ ನಾವು ಮಾಡ್ತೀವಿ ಅಂತಂದ್ರೆ ಆಪ್ ಎಲ್ಲದನ್ನು ತಡೆಯುತ್ತೆ. ಮೀನ್ಸ್ ಯಾವ್ದೇ ರೀತಿಯ ಫ್ರಾಡ್ ಕಾಲ್ಸ್ ಗಳಿಂದ ಹಿಡಿದು, ಫ್ರಾಡ್ ಮೆಸೇಜಸ್ ಇಂದ ಹಿಡಿದು, ಫ್ರಾಡ್ ಲಿಂಕ್ ಇಂದ ಹಿಡಿದು, ಅಥವಾ ನಮ್ದು ಯಾವ್ದೋ ಬ್ಯಾಂಕ್ ಅಕೌಂಟ್ ಅಥವಾ ಫೋನ್ ಪೇ, ಗೂಗಲ್ ಪೇ ಆಪ್ ಏನ್ ಆತರ ಕೆಲಸ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇಟ್ಸ್ ಡಿಫ್ರೆಂಟ್ ಅಂಡ್ ಇಟ್ಸ್ ಗುಡ್. ಅದಕ್ಕಿಂತ ಇನ್ನೂ ಅಡ್ವಾನ್ಸ್ ಆಗಿದೆ. ಯಾವ ತರ ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಸರ್, ಇವಾಗ ಸಂಚಾರಿ ಆಪ್ ನಾನ್ ಗಮನಿಸ್ದಂಗೆ ಪ್ಲೇಸ್ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡಂಗೆ, ಈಗ ಅಕಸ್ಮಾತ್ ಸಂಚಾರಿ ಆಪ್ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡು ನಾನು ಚೆಕ್ ಮಾಡ್ಬೋದು, ನನ್ನ ಮೊಬೈಲ್ ನಂಬರ್ ಹಾಕಿ ಅಥವಾ ನನ್ನ ಡೇಟಾ ಹಾಕಿ ನನ್ನ ಹೆಸರಲ್ಲಿ ಯಾರು ಸಿಮ್ ಯೂಸ್ ಮಾಡ್ತಾ ಇದ್ದಾರಾ, ಅಥವಾ ನನ್ನ ಆಧಾರ್ ಲಿಂಕ್ ಆಗಿರೋಂಥ ನನ್ನ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಯಾರು ಸಿಮ್ ತಗೊಂಡಿಯಾರ ಅನ್ನೋದನ್ನ ನಾವು ಈ ಸಂಚಾರಿ ಆಪ್ ಮುಖಾಂತರ ಚೆಕ್ ಮಾಡ್ಬೋದು. ಚೆಕ್ ಮಾಡೋದಲ್ದಲೆ ಬೇರೆ ಯಾರು ಅಕಸ್ಮಾತ್ ಯೂಸ್ ಮಾಡ್ತಿದ್ರೆ ಈ ಸಂಚಾರಿ ಆಪ್ ಇಂದಾನೆ ನಾವು ಆ ಸಿಮ್ ನ ಡಿಆಕ್ಟಿವೇಟ್ ಕೂಡ ಮಾಡ್ಬೋದು. ಈ ತರ ಅವಕಾಶ ನಂಬರ್ 1 ಸಂಚಾರಿ ಆಪ್ ಅಲ್ಲಿ. ಇನ್ನೊಂದು, ಈಗ ನಮ್ಗೆ ಯಾವ್ದೇ ರೀತಿಯಾದ ಫ್ರಾಡ್ ಕಾಲ್ಸ್ ಬರ್ತಾ ಇರುತ್ತೆ. ಈ ಜಸ್ಟ್ ಎಕ್ಸಾಂಪಲ್ ವಾಟ್ಸ್ಆಪ್ ಕಾಲ್ ಬರ್ತಾ ಇರುತ್ತೆ, ಅಥವಾ ಒಂದು ಯಾವ್ದೋ ಹೊರದೇಶದಿಂದ ಫೋನ್ ಬರ್ತಾ ಇರುತ್ತೆ. ಆ ನಂಬರ್ ನಾವು ಸಂಚಾರಿ ಆಪ್ ಓಪನ್ ಮಾಡ್ಕೊಂಡು ಅಲ್ಲಿ ನಮ್ಗೆ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಒಳಗಡೆ ಆ ನಂಬರ್ ನ ಹಾಕಿ ಇದನ್ನ ಫ್ರಾಡ್ ಕಾಲ್ ಅಂತ ಹೇಳ್ಬಿಟ್ಟು ನಾವು ಒಂದು ರಿಪೋರ್ಟ್ ಕೊಟ್ವಿ ಅಂತಂದ್ರೆ, ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ತುಂಬಾ ಈಸಿ ಇದೆ. ಕಂಪ್ಲೇಂಟ್ ರೈಸ್ ಮಾಡೋದೇನು ತುಂಬಾ ಕಷ್ಟಕರ ಅಂತ ಏನಿಲ್ಲ, ಆಗಿರೋದು ತುಂಬಾ ಈಸಿ ಇದೆ. ಅದನ್ನ ನಾವು ಹಾಕಿ ಅದ್ರಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಅಂದ್ರೆ ವಿತಿನ್ 4 hours ಸ್ಟಾಟ್ ಒಳಗಡೆ ಆ ನಂಬರ್ ನಮ್ಮ ದೇಶದೊಳಗಡೆ ಬ್ಯಾನ್ ಆಗುತ್ತೆ. ಈ ತರ ಆಪ್ಷನ್ 2ನೇ ಆಪ್ಷನ್ ಇದೆ ಸರ್. ಇನ್ನೊಂದು 3ನೇ ಆಪ್ಷನ್ ಯಾವ ತರ ಕೊಟ್ಟಿದ್ದೇನೆ ಅಂತಂದ್ರೆ ಸರ್, ಈಗ ಜಸ್ಟ್ ಎಕ್ಸಾಂಪಲ್ ನಿಮಗೆ ಒಂದು ಯಾವ್ದೋ ಒಂದು ನಿಮ್ ಮೊಬೈಲ್ ಅಂತ ತಿಳ್ಕೊಳ್ಳಿ ಸರ್. ಈ ನಿಮ್ ಮೊಬೈಲ್ ನಿಮ್ ಕೈಲಿ ಇರುತ್ತೆ. ಈ ಮೊಬೈಲು ಈ ಜಸ್ಟ್ ಎಕ್ಸಾಂಪಲ್
ಇವಾಗ ಕಳುವು ಆಗುತ್ತೆ, ಮೀನ್ಸ್ ಎಲ್ಲೋ ಒಂದು ಹೊರಗಡೆ ಪಿಕ್ ಪ್ಯಾಕೆಟ್ ಆಗುತ್ತೋ ಅಥವಾ ಎಲ್ಲೋ ಮಿಸ್ ಆಗಿ ನಾವು ಹೊರಗಡೆ ಇಟ್ಟಿರ್ತೀವಿ, ಆ ಮೊಬೈಲ್ ನ ಅದು ಯಾರೋ ಯೂಸ್ ಮಾಡ್ತಿರ್ತಾರೆ. ಓಕೆನಾ, ಆ ಮೊಬೈಲ್ ನ ಯೂಸ್ ಮಾಡ್ತಿರೋದನ್ನ ನಾವು ಈ ಆಪ್ ಮುಖಾಂತರ ನಾವೇನ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ನಾವೇನ್ ಮಾಡಿರ್ತೀವಲ್ಲ, ಈ ಆಪ್ ಒಳಗಡೆ IMEI ನಂಬರ್ ಮುಖಾಂತರ ನಾವು ಟ್ರೇಸ್ ಮಾಡ್ಬೋದು. ಅತಿ ಶೀಘ್ರ ಟ್ರೇಸ್ ಮಾಡಿ ಆ ಮೊಬೈಲ್ ನ ಅತಿ ಶೀಘ್ರದಲ್ಲಿ ವಾಪಸ್ಸು ಪಡ್ಬೋದು. ಈ ಆಪ್ ಇರೋದ್ರಿಂದ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಈ ಆಪ್ ಮುಖಾಂತರ ಇನ್ನೊಂದು ಮೊಬೈಲ್ಗೆ ಹಾಕೊಂಡು ಆಪ್ ಮುಖಾಂತರ ನಮ್ಮ IMEI ನಂಬರ್ ಹಾಕಿ ನಮ್ಮ ಡೀಟೇಲ್ಸ್ ಹಾಕಿ ಈ ತರ ಮೊಬೈಲ್ ಕಳುವಾಗಿದೆ ಅಂತ ಇದರಲ್ಲಿ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಇದರಿಂದ ಡೈರೆಕ್ಟ್ ಸೈಬರ್ ಡಿಪಾರ್ಟ್ಮೆಂಟ್ ಲಿಂಕ್ ಆಗಿ, ಅಲ್ಲಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಲಿಂಕ್ ಆಗಿ ಅಲ್ಲಿಂದ ಮೊಬೈಲ್ ವಾಪಸ್ ತರಿಸ್ಕೊಂಡು ಅಲ್ಲಿಂದ ನಮ್ಗೆ ಇಶ್ಯೂ ಮಾಡ್ತಾರೆ. ಈ ತರ ಅನುಕೂಲಗಳು ತುಂಬಾನೇ ಇದೆ ಸರ್. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಈ ಆಪ್ ನ ಜಾರಿಗೆ ತಂದಿದೆ. ಎಲ್ಲರಿಗೂ ಏನ್ ಕಂಪಲ್ಸರಿ ಆಪ್ ಬೇಕು ಇನ್ಸ್ಟಾಲೇಷನ್ ಮಾಡ್ಕೊಬೇಕು ಅಂತ ಏನ್ ಕಂಪಲ್ಸರಿ ಏನಿಲ್ಲ. ಯಾರು ಬೇಕಾದ್ರೂ ಇನ್ಸ್ಟಾಲೇಷನ್ ಮಾಡ್ಕೊಬಹುದು, ಇನ್ಸ್ಟಾಲೇಷನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಆಮೇಲೆ ವಿರೋಧ ಪಕ್ಷದವ್ರು ಹೇಳಿದ್ರು, ಇಲ್ಲ ಈ ಆಪ್ ಇಂದ ನಿಮ್ಮ ದಿನಚರಿಗಳು ಗೊತ್ತಾಗತ್ತೆ, ನಿಮ್ಮ ಮಾಹಿತಿ ಅವರಿಗೆ ಕದ್ದು ಕೇಂದ್ರ ಸರ್ಕಾರದವ್ರು ರೆಕಾರ್ಡ್ ಮಾಡ್ಕೊಂತ ಈ ತರ ಎಲ್ಲ ಹೇಳಿದ್ರು. ಸರ್ ಆತರ ನಾವು ಗಮನಿಸಿದಂಗೆ ಆತರ ಯಾವ್ದೇ ರೀತಿಯ ಆಪ್ಷನ್ ಇಲ್ಲ ಸರ್. ತುಂಬಾ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ ಸರ್. ಅವಿನಾಶ್ ಅವರೇ, ನನಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಯಾವುದು ಅಂತ ಮೊದಲೇ ನಾ ಹೇಳ್ಬಿಡ್ತೀನಿ. ಉತ್ತರ ನಾವು ಶೇಷಾದ್ರಿ ಗಂಜೂರ್ ಅವರ ಮಾತು ಕೇಳಿದ್ಮೇಲೆ ಅದಕ್ಕೆ ನೀವು ಆ ಉತ್ತರದ ಕಡೆ ಅಕಸ್ಮಾತ್ ಈಗ ನಿಮ್ಮ ಸರ್ಕಾರ ಆಡಳಿತದಲ್ಲಿ ಇರ್ಲಿಲ್ಲ, ಕಾಂಗ್ರೆಸ್ ಸರ್ಕಾರನ ಅಥವಾ ಇನ್ನೊಂದು ಸರ್ಕಾರನ ಆಡಳಿತದಲ್ಲಿ ಇತ್ತು, ಅವರು ಈ ತರದ ಒಂದು ಆಪ್ ಅನ್ನ ತಂದಿದ್ರೆ ನಿಮ್ಮ ಪ್ರತಿಕ್ರಿಯೆ ಹೀಗೆ ಇರ್ತಿತ್ತ ಅಥವಾ ಅದನ್ನ ನೀವು ಎಲ್ಲ ರೀತಿಯಲ್ಲಿ ಪ್ರತಿರೋಧಿಸ್ತಾ ಇದ್ದೀರಾ ಅಂತ? ಅದು ಅದಕ್ಕೆ ಉತ್ತರ ಆಮೇಲೆ ಕೊಡಿ, ಯೋಚನೆ ಮಾಡಿ. ಈಗ ನಾವೆಲ್ಲ ನಮ್ಮ ಖಾಸಗಿತನಕ್ಕೆ ಧಕ್ಕೆ ಬಂದಿದೆ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಬಿಗ್ ಬ್ರದರ್ ನಮ್ಮನ್ನ ಅಥವಾ ಯಾರೊಬ್ರು ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತ ಭಯಂಕರ ಹೆದರಿಕೆ ಕಾರಣಗಳು ಇದೆ, ಕೆಲವು ವಿನಾಕಾರಣ ಹೆದರಿಕೆನೂ ಇದೆ. ನಿಮ್ಗೇನು ಅನಿಸ್ತು? ನೀವು ಕಂಪ್ಯೂಟರ್ ಕ್ಷೇತ್ರದಲ್ಲಿ, ಅದರಲ್ಲೂ ಡಿಜಿಟಲ್ ಕ್ಷೇತ್ರದಲ್ಲಿ, ಅದರಲ್ಲೂ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು, ಬಹಳ ವಿಶಾಲವಾಗಿ ಅದನ್ನ ಅಧ್ಯಯನ ಮಾಡಿದವರು, ನಿಮ್ಮ ಪ್ರಾಥಮಿಕ ಪ್ರತಿಕ್ರಿಯೆ ಏನಾಗಿತ್ತು ಇದೊಂದು ಆಪ್ ನ ಸರ್ಕಾರ ಕಂಪಲ್ಸರಿ ಅಂತಂದಾಗ? ನಮಸ್ಕಾರ ರಶೀದ್, ನಮಸ್ಕಾರ ಅವಿನಾಶ್, ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟ್ ಅದ್ ಕೇಳಿದ ತಕ್ಷಣ ಒಂದು ಮಾತು ಜ್ಞಾಪಕ ಬಂತು. ಅದೇನು ಅಂದ್ರೆ 250 ವರ್ಷಗಳ ಹಿಂದೆ ಬೆಂಜಮಿನ್ ಫ್ರಾಂಕ್ಲಿನ್ ಮಾಡರ್ನ್ ಡೆಮಾಕ್ರಸಿದು ಪಿತಾಮಹ ಅಂತಾನೆ ಹೇಳ್ಬೋದು, ಅಮೆರಿಕದ ಫೌಂಡಿಂಗ್ ಫಾದರ್ ಅವನು ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ದೋಸ್ ಹೂ ವುಡ್ ಗಿವ್ ಅಪ್ ಎಸೆನ್ಷಿಯಲ್ ಲಿಬರ್ಟಿ ಟು ಪರ್ಚೇಸ್ ಅ ಲಿಟಲ್ ಟೆಂಪರರಿ ಸೇಫ್ಟಿ ಡಿಸರ್ವ್ ನೀದರ್ ಸೇಫ್ಟಿ ನಾರ್ ಲಿಬರ್ಟಿ ಅಂತ ಹೇಳ್ತಾನೆ. ಒಂದು ಸಣ್ಣ ಸೆಕ್ಯೂರಿಟಿಗೋಸ್ಕರ ನಮ್ಮ ಸ್ವತಂತ್ರನ ಕಳ್ಕೊಳ್ಳೋರು ಸ್ವತಂತ್ರಕ್ಕೂ ಲಾಯಕ್ಕಿಲ್ಲ, ಆ ಸೆಕ್ಯೂರಿಟಿಗೂ ಲಾಯಕ್ಕಿಲ್ಲ ಅಂತ ಅವನ ಮಾತು. ಅದು ನನಗೆ ಜ್ಞಾಪಕ ಬಂತು. ಇದು ನಮ್ಗೆ ಸೆಕ್ಯೂರಿಟಿ ಕೊಡಬಹುದು. ಅವ್ರು ಹೇಳಿದ್ದು ಯಾವ್ದ್ರಲ್ಲೂ ನಾನೇನು ತಪ್ಪು ಹುಡುಕಲ್ಲ, ಎಲ್ಲದು ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಅವಿನಾಶ್ ಅವ್ರು ಹೇಳಿದ್ದು. ಅದರಿಂದ ತುಂಬಾ ಯೂಸ್ಫುಲ್ನೆಸ್ ಇದೆ. ಆದ್ರೆ ಸರ್ಕಾರ ಅದನ್ನ ಮ್ಯಾಂಡೇಟ್ ಮಾಡೋದು, ಎಲ್ರ ಫೋನಲ್ಲೂ ಅದು ಇರಲೇಬೇಕು ಅನ್ನೋದು, ಅದನ್ನ ತೆಗಿಬಾರ್ದು ಅನ್ನೋದು, ತೆಗಿಯಕ್ ಬಿಡಲ್ಲ ಅನ್ನೋದು, ಇವಾಗ ಅದನ್ನ ವಾಪಸ್ ತಗೊಂಡಿದ್ದಾರೆ, ಅದು ಒಳ್ಳೇದೇ, ಅದು ಸಂತೋಷದ ವಿಷಯ. ಆದ್ರೆ ನನ್ಗೆ ಈ ವಿಷಯ ತಿಳಿದಾಗ ನನ್ಗೆ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ ಮಾತು ಜ್ಞಾಪಕಕ್ಕೆ ಬಂತು. ಆಮೇಲೆ ನೀವು ಹೇಳಿದ್ರಲ್ಲ, ಇನ್ನೊಂದು ಪ್ರಶ್ನೆ ಅವ್ರು ಕೇಳಿದ್ರಲ್ಲ, ಅದೇ ಪ್ರಶ್ನೆನೂ ನನ್ನ ಮನಸ್ಸಲ್ಲಿ ಬಂತು. ಅದನ್ನ ಸಪೋರ್ಟ್ ಮಾಡೋರುಗಳು ಅದನ್ನ ಒಪ್ಕೊಳ್ತಾರಾ? ಯಾಕೆ ಅಂದ್ರೆ ಇವಾಗ ನಾವು ಹೇಳ್ಬೋದು ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷದವರು ಅದನ್ನ ಮಿಸ್ಯೂಸ್ ಮಾಡಲ್ಲ, ಅದನ್ನ ಜನಗಳ ಸ್ನೂಪ್ ಮಾಡಕ್ಕೆ ಬಳಸೋದಿಲ್ಲ, ಬರೀ ಸೆಕ್ಯೂರಿಟಿಗೆ ಮಾತ್ರ ಬಳಸ್ತೀವಿ, ನಾವು ಒಳ್ಳೆಯವರು, ನಾವು ಆತರ ಮಾಡಲ್ಲ ಅಂತ ಹೇಳ್ಬೋದು. ಆದ್ರೆ ಅದೇ ನಂಬಿಕೆ ಮುಂದಿನ ಸರ್ಕಾರದ ಮೇಲೂ ಇರುತ್ತಾ? ಒಂದ್ಸಲ ನೀವು ಬಾಗಿಲು ತೆಗೆದ್ಬಿಟ್ಟ ಮೇಲೆ ಅದನ್ನ ಆ ಆಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಅದನ್ನ ಹೀಗೆ ಯೂಸ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಇನ್ನೊಂದು ಸರ್ಕಾರದವರದ್ದು ಅವರದ್ದು ಹೇಗಿರುತ್ತೋ ಯೋಚನೆಗಳು ಅದು ನಮಗೆ ಗೊತ್ತಿಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು ಅಂತ ಇನ್ನೊಂದು ಇವಾಗ ವಾಪಸ್ ತಗೊಂಡ್ಬಿಟ್ಟಿರ್ಬೋದು, ಈಗ ಬೇಕಾದವರು ಮಾತ್ರ ಯೂಸ್ ಮಾಡ್ಬೋದು ಅಂತ ಹೇಳಿರ್ಬೋದು. ಆದ್ರೂ ನನ್ನ ದೃಷ್ಟಿಲಿ ಇದರಿಂದ ಸ್ವಲ್ಪ ತೊಂದರೆನೇ ಇದೆ. ಏನು ಅಂದ್ರೆ ಸರ್ಕಾರ ಇಂಥದ್ದು ಮಾಡೋದು, ಸರ್ಕಾರ ಮ್ಯಾಂಡೇಟ್ ಮಾಡ್ಬೇಕೆ ಹೊರತು ಸರ್ಕಾರನೇ ಒಂದು ಆಪ್ ಮಾಡ್ಬಿಟ್ಟು ಅದು ಬೇಕಾದ್ರೆ ಯೂಸ್ ಮಾಡಿ ಅಂತ ಹೇಳಿದ್ರೆ, ಸರ್ಕಾರ ಬೇಕಾದ್ರೆ ಯೂಸ್ ಮಾಡಿ ಅಂತ ಹೇಳಿದಾಗ ಅದು ಒಂದ್ಸಲ ಫೋರ್ಸ್ ತರಾನು ಆಗತ್ತೆ.
ಯಾರೋ ಗೂಗಲ್ನವನ್ನ ಬೇಕಾದ್ರೆ ಯೂಸ್ ಮಾಡಿ ಅನ್ನೋದು ಹೇಳೋದು ಒಂದು ವಿಷಯ, ಆದ್ರೆ ಆಲ್ ಪವರ್ಫುಲ್ ಸರ್ಕಾರ ನಿಮಗೆ ಬೇಕಾದ್ರೆ ಯೂಸ್ ಮಾಡಿ ಅಂತ ಹೇಳೋದು ಇನ್ನೊಂದು ವಿಷಯ. ಅದರಿಂದ ಈ ಅವರು ಹಿಂದೆ ತಗೊಂಡಿರೋದು ಒಳ್ಳೇದೇ, ಆದ್ರೂ ನನ್ನ ಪ್ರಕಾರ ಸರ್ಕಾರ ಮ್ಯಾಂಡೇಟ್ಗಳು ಮಾಡ್ಬೇಕೇ ಹೊರತು ಆಪ್ ಅನ್ನು ಬಿಲ್ಡ್ ಮಾಡಿ ಇದನ್ನ ಈ ತರ ಮಾಡೋದು ನನಗೆ ಇನ್ನೂ ಅದರಲ್ಲಿ ತೊಂದರೆ ಇದೆ. ಎನಿವೆ, ಮುಂದೆ ಮಾತಾಡೋಣ. ಅವಿನಾಶ್, ನನ್ನ ಪ್ರಶ್ನೆಗೆ ಈಗ ಉತ್ತರ ಹೇಳಿ. ಖಂಡಿತ ಸರ್, ಖಂಡಿತ ಸರ್. ಸರ್ ನೀವ್ ಹೇಳಿದ್ದು ಕ್ವಶನ್ ಯಾವ ತರ ಇದೆ ಖಂಡಿತ ನಾನು ಒಪ್ಕೊಂತೀನಿ. ನೀವ್ ಹೇಳ್ಬೋದು 2014 ಹಿಂದಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ ಅನ್ನೋದು ತುಂಬಾ ಕಡಿಮೆ ಬಳಕೆಯಲ್ಲಿತ್ತು. ಎಲ್ಲೋ ಒಂದು ರೇರ್ ಪರ್ಸನ್ಸ್ ಗಳಲ್ಲಿ ಚೈನಾ ಮೊಬೈಲ್ ಅನ್ನೋ ಟೈಪ್ ಅಲ್ಲಿ ಇತ್ತು. ಅವಾಗೆಲ್ಲ ಜಸ್ಟ್ ಕಾಮನ್ ಆಗಿ ಕೀಪ್ಯಾಡ್ ಮೊಬೈಲ್ಸ್ ಅಥವಾ ಸಣ್ಣದೊಂದು ಯಾವ್ದೋ ಕ್ಯಾಮ್ರಾ ಮೊಬೈಲ್ಸ್ ಗಳು ಆ ಟೈಪ್ ಅಲ್ಲಿ ಇತ್ತು. ಆಮೇಲೆ ಅವಾಗೆಲ್ಲ ಅಕೌಂಟ್ಸ್ ಥ್ರೂ ಟ್ರಾನ್ಸಾಕ್ಷನ್ ಅಥವಾ ನಂಬರ್ ಥ್ರೂ ಟ್ರಾನ್ಸಾಕ್ಷನ್, ಫೋನ್ ಪೇ, ಗೂಗಲ್ ಪೇ, ಅದ್ ಯಾವ್ದೇ ರೀತಿಯಾದ ಅಕೌಂಟ್ ಟ್ರಾನ್ಸಾಕ್ಷನ್ ಇರ್ಲಿಲ್ಲ ನಮ್ಗೆ ಏನಿತ್ತು ಅವಾಗ ಜಸ್ಟ್ ಎಲ್ಲ ಕೀಪ್ಯಾಡ್ ಮೊಬೈಲ್ಸ್ ಆಲ್ಮೋಸ್ಟ್ ಎಲ್ಲ ಇದ್ದಿದ್ದು. ಅವಾಗ ಏನ್ ಜಸ್ಟ್ ಚೈನಾ ಮಾಡೆಲ್ ಮೊಬೈಲ್ ಅನ್ನೋದಿತ್ತು. ಇವಾಗ ಇತ್ತೀಚೆಗೆ ಬರುವಂತ ಮೊಬೈಲ್ಸ್ ಗಳೆಲ್ಲ ನೀವು ನೋಡಿರೋ ಅಡ್ವಾನ್ಸ್ ಇದೆ, ತುಂಬಾ ಸೆಕ್ಯೂರ್ ಇದೆ. ಅದಾದ ನಂತರ ಇವಾಗ ಇರುವಂತ ಈ ಆಪ್ ಅಲ್ಲೂ ಕೂಡ ಕೆಲವೊಂದೊಂದು ಫೈರ್ ವಾಲ್ಸ್ ಗಳು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಕೆಲವೊಂದೊಂದು ಆಘಾತಗಾರಿ ಅಥವಾ ಏನೇ ರೀತಿಯ ಪ್ರಾಬ್ಲಮ್ ಆಗುವಂತ ತಡೆ ಹೊಡೆಯುವಂತ ಫೈರ್ ವಾಲ್ಸ್ ಗಳು ಕೂಡ ಇನ್ಸ್ಟಾಲೇಷನ್ ಆಗಿದೆ ಸರ್. ಈ ಮುಖಾಂತರ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್, ಇದರಿಂದ ಅನಾನುಕೂಲ ಆಗೋಕ್ಕಿಂತ ಅನುಕೂಲಗಳಾಗಿರುವಂತದ್ದೇ ಜಾಸ್ತಿ ಇದೆ ಸರ್. ಇದುವರೆಗೂ ಸರ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಪ್ ಟು ಡೇಟ್ ಇಲ್ಲಿವರೆಗೂ 1 ಕೋಟಿ ಜನ ತನಕನೂ ಈ ಆಪ್ ನ ಡೌನ್ಲೋಡ್ ಆಗಿದೆ ಸರ್. ನಾನು ಮಾಹಿತಿ ತರಿಸ್ಕೊಂಡೆ. 1 ಕೋಟಿ ತನಕನೂ ಈ ಆಪ್ ನ ನಮ್ಮ ಭಾರತ ದೇಶದ ಜನಗಳು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 1 ಕೋಟಿ 20 ಲಕ್ಷ ತನಕ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 7 ಲಕ್ಷ ಜನ ಮೊಬೈಲ್ ಈ ಆಪ್ ನ ಇನ್ಸ್ಟಾಲೇಷನ್ ಆದ್ಮೇಲೆ ಕಳೆದೋಗಿತ್ತು. ಈ ಆಪ್ ಮುಖಾಂತರ ಆ 7 ಲಕ್ಷ ಜನದ ಮೊಬೈಲ್ ನ ಆ ಡಿಪಾರ್ಟ್ಮೆಂಟ್ ಸೈಬರ್ ಡಿಪಾರ್ಟ್ಮೆಂಟ್ ತರಿಸ್ಕೊಂಡು ಆ ಮೊಬೈಲ್ಸ್ ಗಳನ್ನ ಅವ್ರಿಗೆ ವಾಪಸ್ ಕೊಟ್ಟಿದ್ದಾರೆ. ಅಂದ್ರೆ ಅನುಕೂಲ ಆಗಿರೋಂಥದ್ದು ತುಂಬಾ ಇದೆ, ಅನಾನುಕೂಲ ಆಗಿರೋದು ತುಂಬಾ ಎಲ್ಲೋ ರೇರ್ ಪರ್ಸೆಂಟ್ ಆಗಿಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಮುಖಾಂತರ ಯಾವ್ದು ಬಂದಿಲ್ಲ, ಕಣ್ಮುಂದೆ ಯಾವ್ದೋ ರೀತಿಯಲ್ಲಿ ಬಂದಿಲ್ಲ. ಸರ್ ಹೇಳೋ ರೀತಿಯಲ್ಲಿ ಒಪ್ಕೊಂತೀನಿ ಇಲ್ಲ ಅಂತ. ಬಟ್ ಅದಕ್ಕೆ ಆದಂತ ಫೈರ್ ವಾಲ್ಸ್ ಗಳು ಇನ್ಸ್ಟಾಲೇಷನ್ ಆಗಿದೆ, ಅದಾಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಬಟ್ ನೀವ್ ಹೇಳಿದ ತಕ್ಷಣ ಬೇರೆ ಪಕ್ಷ ಅಂತ ಅಂದಾಗ ಅವಾಗ ಈ ಅವಕಾಶಗಳು ಅಂತ ಸೈಬರ್ ಸೆಕ್ಯೂರಿಟಿ ಸರ್ ಎವ್ರಿ ಮಂತ್ ಸೈಬರ್ ಸೆಕ್ಯೂರಿಟಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಾವು ಲಾಸ್ಟ್ ಇಯರ್ ಇದ್ದಿದ್ದು ಆಂಡ್ರಾಯ್ಡ್ ಮೊಬೈಲ್, ಈ ಇಯರ್ಗೆ ಬಂದಿರುವಂತ ಆಂಡ್ರಾಯ್ಡ್ ಮೊಬೈಲ್ ತುಂಬಾ ಫೈರ್ ಸೇಫ್ಟಿ ಮತ್ತೆ ತುಂಬಾ ಸೈಬರ್ ಸೆಕ್ಯೂರಿಟಿ ಇರುವಂತ ಮೊಬೈಲ್ಗಳು ಯೂಸ್ ಮಾಡ್ತಿರೋದ್ರಿಂದ 100% ಸೆಕ್ಯೂರ್ ಇರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಅದೇ ರೀತಿ ನನ್ನ ಅನಿಸಿಕೆ ಸರ್. ಆ ಪ್ರಶ್ನೆ ಇರೋದು ಈ ತರದ ಆಪ್ ಗಳನ್ನ ಬಳಸ್ಬೇಕೋ ಬಳಸಬಾರದು ಅನ್ನೋದ್ರಲ್ಲ, ಆದ್ರೆ ಇದನ್ನ ಬಳಸಬೇಕೋ ಬಳಸಬಾರದು ಅನ್ನುವ ಸ್ವಾತಂತ್ರ್ಯ ಗ್ರಾಹಕನಿಗೆ ಇರಬೇಕು ಅಂತ. ಮತ್ತೆ ಇಂತ ನಮ್ಮ ಮೊಬೈಲಿನ ರಕ್ಷಣೆಯನ್ನ, ತಮ್ಮ ಮೊಬೈಲಿಗೆ ಸಂಪೂರ್ಣ ರಕ್ಷಣೆ ಇದೆ, ಇದನ್ನ ಯಾರು ಬ್ರೀಚ್ ಮಾಡಕ್ಕಾಗಲ್ಲ, ಸೇಫ್ಟಿ ಇದೆ, ನಿಮ್ಮ ಡಾಟಾ ಕಳೆದು ಹೋಗದಂಗೆ ನಾವು ಈ ಫೋನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅನ್ನುವ ಜವಾಬ್ದಾರಿ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವ ತಯಾರಿಸುವಂತ ಕಂಪನಿಗಳದ್ದು. ಆದ್ರೆ ಸರ್ಕಾರ ಇದನ್ನ ಯಾವುದನ್ನೇ ಸರ್ಕಾರ ಈಗ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂತಾನಹರಣ ಚಿಕಿತ್ಸೆಯನ್ನ ಎಲ್ರಿಗೂ ಕಡ್ಡಾಯ ಮಾಡಿದಾಗ ಏನಾಯ್ತು ಅಂತ ನಿಮಗೆ ಗೊತ್ತು, ಏನೆಲ್ಲ ಅವಾಂತರಗಳು ನಡೆಯಿತು ಅಂತ. ಆಮೇಲೆ ಟೆಲಿಫೋನ್ ಕದ್ದಾಲಿಕೆಗಳಿಂದ ಸರ್ಕಾರಗಳು ಉರುಳಿದ್ವು. ನಾವು ಬೀದಿಗೆ ಬಂದು ಕದ್ದಾಲಿಕೆ ವಿರುದ್ಧ ಹೋರಾಟ ಮಾಡಿದ್ವು. ಶೇಷಾದ್ರಿ ಅವರಿಗೆ ನೆನಪಿರ್ಬೋದು, ಅಮೆರಿಕದಲ್ಲಿ ವಾಟರ್ ಗೇಟ್ ಹಗರಣ, ರಿಚರ್ಡ್ ನಿಕ್ಸನ್ ಹಗರಣ, ಅವರು ಯಾರ್ದೋ ಫೋನ್ ಅನ್ನ ಕದ್ದಾಲಿಕೆ, ಯಾರ್ದೋ ಮಾತುಗಳನ್ನ ಕದ್ದಾಲಿಕೆ ಮಾಡಿದ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಅವರೇ ರಾಜೀನಾಮೆ ನೀಡಬೇಕಾದಂತಹ ಘಟನೆಗಳು ಕೂಡ ಇತಿಹಾಸದಲ್ಲಿ ನಡೆದಿದ್ರೆ ಅದರಲ್ಲಿ ಪ್ರತಿರೋಧ ಇದೆ. ಅಂದ್ರೆ ಯಾರೊಬ್ಬ ನಮ್ಮನ್ನ ಗಮನಿಸ್ತಾ ಇದ್ದಾರೆ, ಯಾರೋ ದೊಡ್ಡವರೆಲ್ಲೋ ನಮ್ಮನ್ನ ಗಮನಿಸ್ತಾ ಇದ್ದ ತಕ್ಷಣ ನಮ್ಗೆ ಸಾಧಾರಣವಾಗಿ ನಮ್ಮ ಬದುಕು ಸಹಜವಾಗಿಲ್ಲ ಅನ್ನೋ ಆತಂಕದ ಪರಿಸ್ಥಿತಿ ಬಂದೇ ಬರುತ್ತೆ. ಆದ್ರೆ ಈಗ ಏನಾಗಿ ಬರ್ತಾ ಇದೆಲ್ಲ ಸಹಜ ಎನ್ನುವ ಹಾಗೆ ನಡೀತಾ ಇದೆ. ಯಾಕೆಂದ್ರೆ ಅಷ್ಟೇ ಮಟ್ಟದ ಕ್ರೈಮ್ಗಳು ಕೂಡ ನಡೀತಾ ಇದೆ, ಅಪರಾಧಗಳು ಕೂಡ ನಡೀತಾ ಇದೆ, ಕಳ್ಳತನಗಳು ಕೂಡ ನಡೀತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೇಕಾದ್ರೆ ಒಂದು ಕಡೆ ನಮಗೆ ಯಾರದೇ ಒತ್ತಡನೂ ಇರಬಾರ್ದು, ಅಥವಾ ನಮ್ಮ ಖಾಸಗಿ ಕ್ಷಣಗಳು, ಖಾಸಗಿ ಮಾತುಕತೆಗಳು, ಗಂಡ ಹೆಂಡತಿ ಅಥವಾ ಗೆಳೆಯ ಗೆಳತಿ, ಅಪ್ಪ ಮಗ, ಸ್ನೇಹಿತರ ನಡುವೆ ನಡೆಯುವಂತ ಮಾತುಗಳು ಇನ್ನೊಬ್ಬರಿಗೆ ಕೇಳೋದು ಅದು ಬಹಳ ಅಸಹಜ ಮತ್ತೆ ಅನೈತಿಕ, ಅದು ಕೂಡ ಆಗ್ಬಾರ್ದು. ಅದ್ರ ಜೊತೆಗೆ ನಮ್ಮ ರಕ್ಷಣೆಯನ್ನು ಒದಗಬೇಕು. ಯಾರೊಬ್ರು ದೂರವಾಣಿಯನ್ನಾಗ್ಲಿ ಅಥವಾ ರಾಷ್ಟ್ರದ್ರೋಹದ ಕೆಲಸಗಳಿಗಾಗ್ಲಿ, ವಿಧ್ವಂಸಕಾರಿ ಕೃತ್ಯಗಳಿಗಾಗ್ಲಿ ಮೊಬೈಲ್ ಅನ್ನ ಬಳಸೋದನ್ನ ತಡೆಗಟ್ಲಿಕ್ಕೆ ಒಂದು ದಾರಿನೂ ಇರಬೇಕು.
ಸಮನ್ವಯ ಹೇಗೆ ಬೇರೆ ದೇಶಗಳಲ್ಲಿ ಹೇಗ್ ಮಾಡ್ತಾರೆ ಅಂತ ಹೇಳ್ತೀರಾ ಶೇಷಾದ್ರಿ ಅವರೇ? ನೀವು ಬಹಳಷ್ಟು ಕಡೆ ನೋಡಿದ್ರು, ಅಲ್ಲೆಲ್ಲ ಏನ್ ಮಾಡ್ತಾರೆ, ಏನ್ ಮಾಡ್ಬಹುದು? ನೀವು ಒಂದು ಒಳ್ಳೆ ಪ್ರಶ್ನೆನೆ ಕೇಳಿದ್ದೀರಾ ರಶೀದ್. ಆಕ್ಚುಲಿ ಇದು ನನ್ನ ಪ್ರಕಾರ ಈ ತರ ಒಂದು ಮ್ಯಾಂಡೇಟ್ ನೀವೀಗ ವಾಪಸ್ ತಗೊಂಡಿದ್ದಾರೆ, ಆದ್ರೂ ಸರ್ಕಾರನೇ ಒಂದು ಆಪ್ ಮಾಡ್ಬಿಟ್ಟು ಅದನ್ನ ಎಲ್ರು ಫೋನ್ಗಳಲ್ಲಿ ಹಾಕೊಳ್ಳಿ ಅಂತ ಹೇಳೋದು ನನಗ್ ಗೊತ್ತಿರೋ ಹಾಗೆ ಯಾವ ದೇಶದಲ್ಲೂ, ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲೂ ಇದು ಆಗಿಲ್ಲ. ಎರಡು ಕಡೆ ಆ ತರದ್ದು ಪ್ರಯತ್ನಗಳು ಆಗಿರೋದು ಎಲ್ಲಿ ಅಂದ್ರೆ, ಒಂದು ರಷ್ಯಾದಲ್ಲಿ, ಇನ್ನೊಂದು ಚೈನಾದಲ್ಲಿ. ಎರಡು ಪ್ರಜಾಪ್ರಭುತ್ವ ದೇಶಗಳಲ್ಲ. ಅಲ್ಲಿ ಅವರು ಅಲ್ಲಿನ ನಾಯಕರು ಅವರ ಪ್ರಜೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ಮತವಾದ ಅಂತ ಹೇಳ್ತಾರೆ, ಅದರಲ್ಲಿ ಸರ್ವಾಧಿಕಾರ ಇದೆ. ಅದರಿಂದ ನನಗೆ ತಿಳಿದಿರೋ ಹಾಗೆ ಯಾವುದೇ ಒಂದು ಮಾಡರ್ನ್ ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಈ ತರ ಆಗಿಲ್ಲ. ಇದನ್ನ ಸರ್ಕಾರ, ಇವ್ರು ಹೇಳಿದ್ದು, ಅವಿನಾಶ್ ಅವ್ರು ಹೇಳಿದ್ದು ಎಷ್ಟೊಂದು ಸರಿಯಾಗಿ ಇದೆ. ಅನುಕೂಲಗಳು ತುಂಬಾ ಇದೆ, ಆದ್ರೆ ಅಂತಹ ಅನುಕೂಲಗಳು ಸರ್ಕಾರದಿಂದಾನೇ ಆಗಬೇಕಾ ಅಂದ್ರೆ, ಸರ್ಕಾರನೇ ಒಂದು ಆಪ್ ಮಾಡಿ ಅದನ್ನ ಎಲ್ರೂ ನೀವು ಇನ್ಸ್ಟಾಲ್ ಮಾಡಿ ಅಂತ ಹೇಳ್ಬಿಟ್ಟೇ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ. ನೀವು ರಶೀದ್ ನೀವು ಹೇಳಿದ್ರಲ್ಲ, ಅದು ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಏರ್ಟೆಲ್ ಅಂತ ಮೊಬೈಲ್ ಕನೆಕ್ಟಿವಿಟಿ ಪ್ರೊವೈಡರ್ಸ್ದು ಅವರುಗಳ ಜವಾಬ್ದಾರಿ ಆಗಬಹುದು. ಅದಕ್ಕೆ ಸರ್ಕಾರ ಒಂದು ಅವ್ರ ಮೇಲೆ ಒಂದು ಒತ್ತಡ ಹಾಕ್ಬೋದು, ನೀವು ಇಂಥದ್ದನ್ನ ನಿಮ್ಮ ಫೋನ್ಗಳಲ್ಲಿ, ನಿಮ್ಮ ಸರ್ವಿಸ್ ನಲ್ಲಿ ಅದನ್ನ ಗ್ರಾಹಕರಿಗೆ ಕೊಡಿ ಅಂತ ಒಂದು ರೂಲ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಈ ತರ ಒಂದು ಸೆಂಟ್ರಲೈಸ್ಡ್ ಮಾಡಿ ಸರ್ಕಾರಕ್ಕೆ ಎಲ್ಲಾ ಅದರ ಮೇಲೆ ಪವರ್ ಇರುವಂತದ್ದು. ಈಗಿನ ಸರ್ಕಾರ ಅವಿನಾಶ್ ಅವ್ರು ಹೇಳಿದಾಗೆ ಬರೀ ಅನುಕೂಲದ ಕಡೆ ಮಾತ್ರ ನೋಡ್ತಿರ್ಬಹುದು, ಆದ್ರೆ ಮುಂದಿನ ಸರ್ಕಾರ ಹಾಗೆ ಮಾಡುತ್ತೆ ಅಂತ ಏನು ಯಾವುದೇ ನಮ್ಗೆ ಆಶ್ವಾಸನೆ ಇಲ್ಲ. ಇವರು ಅವಿನಾಶ್ ನಿಮ್ ಪ್ರಶ್ನೆಗೆ, ರಶೀದ್ ಅವ್ರ ಪ್ರಶ್ನೆಗೆ ಉತ್ತರ ಹೇಳಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಇದ್ರೆ ನೀವು ನಂಬ್ತೀರಾ? ಅವರನ್ನು ನೀವು ಹೇಗೆ ಮಾಡ್ತಿದ್ದೀರಾ ಹಾಗೆ ಮಾಡ್ತಾರೆ. ಸರ್ಕಾರ ಮುಂದೆ ಸರ್ಕಾರ ಅಥವಾ ಮುಂದೆ ಇನ್ನೊಂದು ಸರ್ಕಾರ ಬಂದಾಗ ಇದೇ ಆಪ್ ಅನ್ನ ಉಪಯೋಗಿಸಿ ಅವಿನಾಶ್ ಮತ್ತೆ ನಾನ್ ಮಾತಾಡುವ ನಮ್ಮ ಖಾಸಗಿ ಸಂಭಾಷಣೆಯನ್ನೇ ಆ ಸರ್ಕಾರ, ಇನ್ನೊಂದು ಸರ್ಕಾರ ಇದ್ ಮಾಡ್ಕೊಂಡಾಗ ನಮಗೆ ಕೋಲ ಬರುತ್ತೆ, ಸಿಟ್ಟು ಬರುತ್ತೆ ಅಲ್ವಾ? ಹೌದು ಸರ್. ಇನ್ನೊಂದು ವಿಚಾರ ಸರ್, ಇವಾಗ ಏನ್ ಯಾವ್ದೇ ಸರ್ಕಾರ ನಿಮ್ಗೆ ಏನೇ ಕೆಲಸ ಕಾರ್ಯಗಳು, ಏನೇ ಅಧಿಕಾರಿಗಳು ಯಾರ ಹತೋಟಿಯಲ್ಲಿ ಇಲ್ಲ ಸರ್. ಪ್ರತಿಯೊಂದು ನಿಮ್ಗೆ ಎಲ್ಲದು ಓಪನ್ ಅಪ್ ಅಲ್ಲಿ ಇದೆ. ನಿಮ್ಗೆ ಏನೇ ಪ್ರತಿಯೊಂದು ಮಾಹಿತಿ ಬೇಕು ಅಂದ್ರೂ ಮಾಹಿತಿ ಹಾಕಲ್ಲ ಹಾಕೊಂಡು ನೀವು ತಗೊಬಹುದು. ಆಮೇಲೆ ಸರ್, ಈಗಿರುವಂತ ಸೈಂಟಿಸ್ಟ್ಗಳು ಮತ್ತೆ ಈಗಿರುವಂತ ಅಡ್ವಾನ್ಸ್ ಸೈಂಟಿಸ್ಟ್ಗಳು ಅಥವಾ ನೀವ್ ಈಗ ಬಂದಂತ ಎ ಮೋಡ್ ಮತ್ತೆ ಎ ಟೆಕ್ನಾಲಜಿ ಏನ್ ಬಂದಿದೆಯಲ್ಲ ತುಂಬಾ ಅಡ್ವಾನ್ಸ್ ಇದೆ ಸರ್. ನೀವ್ ಹೇಳಿರೋ ಪ್ರಕಾರ ಬೇರೆ ಸರ್ಕಾರಗಳು ಬಂದಾಗ ಈ ತರ ಮಾಡ್ತಾರೆ, ಈ ತರ ಮಾಡ್ಬೋದು ಅಂತ ಅಂದಾಗ ಸರ್, ಈಗಿರೋ ಸರ್ಕಾರನು ಯಾರು ಆತರ ಮಾಡಿದ್ರು ಅಂದ್ರೂ ಇಂಚಿಂಚು ಮಾಹಿತಿನೂ ಹೊರಗಡೆ ಲೀಕ್ ಆಗುತ್ತೆ. ವಿರೋಧ ಪಕ್ಷದ ನಾಯಕರ ಕಡೆ ಇರುವಂತ ಯಾರ ಅಧಿಕಾರಿಗಳು ನಮ್ ಕಡೆ ಇರುತ್ತೆ, ಈ ತರ ಏನೋ ತಪ್ಪಾಗಿದೆ ಸರ್ ಅಂತ ಒಂದು ಇಂಚಿಂಚು ಮಾಹಿತಿನೂ ಅವ್ರಿಗೆ ಇರುತ್ತೆ. ಓಕೆನಾ? ಆ ತರ ಏನಾರ ಮಾಹಿತಿ ಇತ್ತು ಅಂದ್ರೆ ಅವ್ರು ತಗೊಂಡು ಆ ವಿಚಾರವಾಗಿ ಪ್ರಶ್ನೆ ಮಾಡೇ ಮಾಡ್ತಾರೆ. ಈಗಿರುವಂತ ವಿರೋಧ ಪಕ್ಷದಲ್ಲಿರುವಂತ ನಾಯಕರುಗಳು ಅದನ್ನ ಮಾಹಿತಿ ಈ ತರ ಹಿಂಗಾಗಿದೆ ಅಂತ ಹೇಳಿ, ಈಗ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇರೆ, ಪರ್ಫೆಕ್ಟ್ ಮಾಹಿತಿ ಅಥವಾ ಪ್ರೂಫ್ ಇಟ್ಕೊಂಡು ತೋರಿಸಿ ಮಾತಾಡುವಂತದ್ದು ಬೇರೆ ವಿಚಾರ ಇರುತ್ತೆ ಸರ್. ಅಲಿಗೇಷನ್ ತುಂಬಾ ಬರುತ್ತೆ. ಅಲಿಗೇಷನ್ ಬಂದಿರೋದ್ರಲ್ಲಿ ನಿಮಗೆ 100% ಅಲಿಗೇಷನ್ ಇತ್ತು ಅಂತಂದ್ರೆ ಎಲ್ಲ 1% ಯಾವ್ದೋ ಒಂದು ವಿಚಾರಕ್ಕೆ ಏನ್ ಪ್ರೂವ್ ಆಗಿರ್ಬೋದು ಬಿಟ್ರೆ, ಈ 99% ಅಲಿಗೇಷನ್ ವಿತೌಟ್ ಪ್ರೂಫ್, ವಿತೌಟ್ ನಾಲೆಜ್, ವಿತೌಟ್ ಎನಿ 1% ಆಫ್ ದಿ ಎವಿಡೆನ್ಸ್ ಯಾವ ಹತ್ರ ಇಲ್ಲ. ಸುಮ್ಮನೆ ಗಾಡಿಯಲ್ಲಿ ಒಂದು ಗುಂಡು ಹೊಡಿಬೇಕು. ಏನು ಅಂತಂದ್ರೆ ನೀವು ಹೇಳ್ತಿರೋ ಸರಿ ಇದೆ ಸರ್. ಈಗ ಯಾವ್ದೋ ಒಂದು ಪಕ್ಷ ಬಂತು, ನಾಳೆ ದಿವಸ ಆ ಪಕ್ಷ ನಿಮ್ಮ ಈ ಆಪ್ ನ ಮಿಸ್ಯೂಸ್ ಮಾಡ್ಕೊಂಡು ನಿಮ್ ಕದಾಳಿಕೆ ಮಾಡ್ಕೊಬಹುದು ಅಂತ ನೀವು ಕೇಳ್ತಿರೋ ಕ್ವಶನ್ ಸರಿ ಇದೆ. ಬಟ್ ಅದೇ ಟೈಮ್ ಅಲ್ಲಿ ನಮಗೆ ಮಾಹಿತಿ ಸಿಗ್ಬಹುದು ಅಥವಾ ಏ ಆಪ್ಷನ್ ನಮಗೆ ತೋರಿಸುತ್ತೆ. ಅಥವಾ ನಮ್ ಫೈರ್ ವಾಲ್ ಹೇಗಿರುತ್ತೆ ಅಂತಂದ್ರೆ, ಪ್ರತಿಯೊಂದು ನಿಮಗೂ ಗೊತ್ತಿದೆ ಸರ್. ಈಗ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಯಾವ್ದೇ ರೀತಿ ಈ ಆಪ್ ಮುಖಾಂತರ ಅಂತಲ್ಲ, ಈ ಆಪ್ ಇನ್ಸ್ಟಾಲೇಷನ್ ಮಾಡಿದಲ್ಲೇನೋ ನಮ್ಗೆ ಒಂದು ಕೆಲವು ಆಪ್ಷನ್ಗಳು ಇದಾವೆ. ಸೆಟ್ಟಿಂಗ್ಸ್ ಮುಖಾಂತರ ನಮ್ಗೆ ಯಾವ್ದೇ ರೀತಿಯಾದ ಅನ್ವಾಂಟೆಡ್ ಕಾಲ್ಸ್ ಬರ್ಲಿಲ್ದಂಗೆ, ಫ್ರಾಡ್ ಕಾಲ್ಸ್ ಬರ್ಲಿಲ್ದಂಗೆ ನಾವು ಬ್ಲಾಕ್ ಮಾಡಬಹುದು. ಅನ್ವಾಂಟೆಡ್ ಮೆಸೇಜಸ್ ಗಳು ಬರ್ಲಿಲ್ದಂಗೆ, ಯಾವ್ದೋ ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ನಾವು ಅದನ್ನ ಅನ್ವಾಂಟೆಡ್ ಮೆಸೇಜ್ ಬರ್ಲಿಲ್ಲ ಬ್ಲಾಕ್ ಮಾಡಬಹುದು. ಇಲ್ಲ ಅದು ಫ್ರಾಡ್ ಇದೆ ಅಂತ ಹೇಳ್ಬಿಟ್ಟು ಅಥವಾ ಸ್ಪಾಮ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ರಿಪೋರ್ಟ್ ಮಾಡಬಹುದು. ಆಮೇಲೆ ವಾಟ್ಸ್ಆಪ್ ಕಾಲ್ಗಳು ಕೂಡ ಅಷ್ಟೇ. ನಿಮ್ಗೆ ವಾಟ್ಸ್ಆಪ್ ಕಾಲ್ಗಳು ಏನು ಅಟ್ ಎ ಟೈಮ್ ಈ ವಿಡಿಯೋ ಕಾಲ್ ಬರ್ತಾ ಇದೆ, ಅದನ್ನ ತುಂಬಾ ಮಿಸ್ಯೂಸ್ ಆಗ್ತಿದೆ, ಬ್ಲಾಕ್ ಮೇಲ್ ಗಳು ಆಗ್ತಿದೆ, ಹನಿ ಟ್ರಾಪ್ ಆಗ್ತಿದೆ, ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀವಿ. ಅದನ್ನ ಫೇಸ್ ಮಾಡ್ತಿರೋಂತದ್ದಕ್ಕೆ ಏನಾರ ನಾವೊಂದು ಕಡಿವಾಣ ಹಾಕ್ಲೇಬೇಕು ಸರ್. ಈವನ್ ನಾವಂತೂ ಕಡಿವಾಣ ಹಾಕಕ್ಕಾಗಲ್ಲ. ಈವನ್ ಯಾವ್ದಾದ್ರು ಪ್ರೈವೇಟ್ ಆಪ್ಸ್ ಗಳು, ಯಾವ್ದಾದ್ರು ಪ್ರೈವೇಟ್ ಕಂಪನಿಗಳು ಕಡಿವಾಣ ಹಾಕಬಹುದು ಅಂತ ನೀವ್ ಹೇಳಿರೋಂತ ಆಪ್ಷನ್ ಸರಿ ಇದೆ. ನೀವ್ ಯಾವ್ದೋ ವಿರೋಧ ಪಕ್ಷದವ್ರ ಬಗ್ಗೆ ಅಲಿಗೇಷನ್ ಮಾಡಿದ್ರಿ, ಈ ಅಲಿಗೇಷನ್ ನಾನು ಹೇಳೋದು ಯಾವ್ದೊಂದು ಪ್ರೈವೇಟ್ ಯಾವ್ದೊಂದು ಕಂಪ್ನಿ ಬಂತು, ಆ ಕಂಪ್ನಿ ಮುಖಾಂತರ ಈ ಆಪ್ ನ ಏನ್ ಮಾಡಿದ್ರೆ ಅವ್ರು ಕ್ಲಿಕ್ ಮಾಡುವಂತ ಆಪ್ಷನ್ಗಳು ಇರ್ಬೋದು. ಓಕೆನಾ? 100% ಇರುತ್ತೆ ಅಥವಾ ಇಲ್ದಲ್ಲೇ ಇರ್ಬೋದು. ಬಟ್ ಸರ್ಕಾರ ಮಾಡ್ತಿರೋದ್ರಿಂದ ನಾವು ಟ್ರಸ್ಟ್ ಮಾಡ್ಬೇಕಾಗತ್ತೆ.
ಟ್ರಸ್ಟ್ ಮಾಡಿ ಅವ್ರು ಏನೇ ಆಪ್ಷನ್ಸ್ ಕೊಟ್ರು ಅದಕ್ಕೆ ನಾವು ಕೆಲವೊಂದು ಈ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೂ ಕೆಲವೊಂದು ಹಲೋ ಲಿಮಿಟೆಡ್ ಆಕ್ಸಿಸ್, ಹಲೋ ಫುಲ್ ಆಕ್ಸಿಸ್ ಅಂತ ಒಂದ್ 3 ಆಪ್ಷನ್ ಕೇಳುತ್ತೆ. ಓಕೆನಾ? ಹಲೋ ಅಂತಂದ್ರೆ ನಿಮ್ ಈ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಬಹುದಾ ಅಂತ. ಹಲೋ ಫುಲ್ ಆಕ್ಸಿಸ್ ಅಂತಂದ್ರೆ ನಾನು ಇನ್ನು ಏನೇನ ನನ್ನ ಪರ್ಸನಲ್ ನಾನು ಇಲ್ಲಿ ಬಿಡ್ಕೊಡ್ಬೋದು ಅಂತ. ಹಲೋ ಲಿಮಿಟೆಡ್ ಆಪ್ಷನ್ಸ್ ಅಂತಂದ್ರೆ ನಾನು ಯಾವಾಗ ಈ ಆಪ್ ನ ಯೂಸ್ ಮಾಡ್ತಿರ್ತೀನಿ, ನನಗೆ ಯಾವಾಗ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ಮಾತ್ರ ಈ ಆಪ್ ರನ್ ಆಗೋ ರೀತಿಯಲ್ಲಿ ಮೊಬೈಲ್ ಅಲ್ಲಿ ನಾವು ಯುಟಿಲೈಸ್ ಮಾಡ್ಕೊಬಹುದು ಅಂತ ಆಪ್ಷನ್ ಕೂಡ ಈ ಮೊಬೈಲ್ ಅಲ್ಲಿ. ಅವಿನಾಶ್, ಈಗ ಶೇಷಾದ್ರಿ ಅವರು ಒಂದು ಮಾತು ಹೇಳಿದ್ರು, ಪ್ರಪಂಚದಲ್ಲಿ 2 ಕಡೆ ಈ ತರಹದ ಕದ್ದಾಲಿಕೆಯನ್ನ ಅಫಿಷಿಯಲ್ ಆಗಿ, ಅಂದ್ರೆ ಅದನ್ನ ಒಂಥರ ವ್ಯವಸ್ಥೆ ಒಂದು ಭಾಗವನ್ನಾಗಿ ಮಾಡಿದ್ದಾರೆ. ರಷ್ಯಾದಲ್ಲಿ ಮತ್ತೆ ಇನ್ನೊಂದ್ ಕಡೆ ಮಾಡಿದ್ದಾರೆ. 2 ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ. ಅದು ಯಾವುದೋ ಒಂದು ಸರ್ವಾಧಿಕಾರನ ಅಥವಾ ಯಾವುದೋ ಒಂದು ಆ ತರದ ಧೋರಣೆಯನ್ನು ಇರುವಂತಹ ಒಂದು ರಾಷ್ಟ್ರ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿನಯ ಶ್ರೀನಿವಾಸ್ ಅವರು ಬಂದು ನಮ್ಮನ್ನ ಸೇರ್ಕೊಂಡಿದ್ದಾರೆ. ನ್ಯಾಯವಾದಿಗಳು ಮತ್ತೆ ಸಾಮಾಜಿಕ ಕಾರ್ಯಕರ್ತರು. ವಿನಯ್ ಅವರ ಚರ್ಚೆ ನಡೀತಾ ಇದೆ. ನಿಮ್ ಕಡೆ ಮುಂದೆ ನಿಮ್ ಕಡೆ ಬರ್ತೀನಿ. ಶೇಷಾದ್ರಿ ಅವರು, ಯಾಕೆ ಪ್ರಜಾಪ್ರಭುತ್ವದಲ್ಲಿ ಇಂತಹದೊಂದು ನಡೆಯಬಾರದು, ಯಾಕೆ? ಮತ್ತೆ ಪ್ರಜೆಗಳಿಂದ ಆಯ್ಕೆಯಾದ ಒಂದು ಸರ್ಕಾರ ಈ ಟೆಲಿಫೋನ್ ಅಥವಾ ದೂರವಾಣಿ ಸಂಪರ್ಕ ದುರುಪಯೋಗ ಬೇರೆ ಬೇರೆ ತರಹದ ರೀತಿಯಿಂದ, ಅಂದ್ರೆ ದೇಶ ವಿರೋಧಿ ಕೃತ್ಯಗಳಿಗಾಗ್ಲಿ ಅಥವಾ ಕ್ರೈಮ್ಗಳಿಗಾಗ್ಲಿ ಅಥವಾ ಬ್ಲಾಕ್ ಮೇಲ್ಗಳಿಗಾಗ್ಲಿ ಹನಿ ಟ್ರ್ಯಾಪ್ಗಳಿಗೆ ಆಗ್ಲಿ ಬಳಸದ ಹಾಗೆ ಪ್ರಜಾಪ್ರಭುತ್ವದ ಸರ್ಕಾರ ಏನ್ ಮಾಡ್ಬೇಕು ಹಾಗಾದ್ರೆ ಅಂತ? ನನ್ನ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕಡಿವಾಣ ಹಾಕ್ಬೇಕು. ಅವಿನಾಶ್ ಅವ್ರು ಹೇಳಿದಾಗೇನೆ ಕಡಿವಾಣ ಹಾಕಕ್ಕೆ ಬೇರೆ ಬೇರೆ ದಾರಿಗಳಿದೆ. ಸರ್ಕಾರನೇ ಒಂದು ಆಪ್ ಡೆವಲಪ್ ಮಾಡಿ ಎಲ್ರೂ ಅದನ್ನ ಹಾಕ್ಬೇಕು ಅಂತ ಹೇಳೋ ಬದಲು ಅವ್ರು ಏನೇನು ಉಪಯೋಗಗಳಿದೆ ಆ ಉಪಯೋಗಗಳು ಬರೋ ಹಾಗೆ ರೂಲ್ಸ್ ಮಾಡಬೇಕು. ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ, ಆಮೇಲೆ ಟೆಲಿಕಾಂ ಪ್ರೊವೈಡರ್ಸ್ ಮೇಲೆ ಇದನ್ನ ಒಂದು ಒತ್ತಡ ಹಾಕಿ ರೂಲ್ಸ್ ಮಾಡಿ ಅದು ರೆಗ್ಯುಲೇಷನ್ಸ್ ತರ ಮಾಡ್ಬೋದು. ಸರ್ಕಾರನೇ ಮಾಡಿ ಒಂದು ಆಪ್ ಮಾಡಿ ಎಲ್ಲರೂ ಅದನ್ನ ಹಾಕೋಬೇಕು ಅಂತ ಹೇಳಲೇಬೇಕಾಗಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಇದೇನು ಭಾರತ ದೇಶಕ್ಕೆ ಮಾತ್ರ ಸೈಬರ್ ಕ್ರೈಮ್ ಭಾರತ ದೇಶದಲ್ಲಿ ಮಾತ್ರ ಆಗ್ತಾ ಇರೋ ಕೆಲಸ ಅಲ್ಲ. ಹೌದು, ಭಾರತ ದೇಶದಲ್ಲಿ ಜಾಸ್ತಿ ಜನ ಇದ್ದೀವಿ, ನಾವು ಜಾಸ್ತಿ ಮೊಬೈಲ್ ಬಳಸ್ತೀವಿ, ಅದರಿಂದ ಸ್ವಲ್ಪ ಜಾಸ್ತಿನೇ ಆಗ್ಬಹುದು. ಆದ್ರೆ ಇದೇನ್ ಭಾರತಕ್ಕೆ ಮಾತ್ರ ಸೀಮಿತವಾಗಿರೋ ಪ್ರಾಬ್ಲಮ್ ಅಲ್ಲ. ಅದರಿಂದ ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನಾವು ನೋಡಬಹುದು. ಆಮೇಲೆ ಇನ್ನೂ ಒಂದು ನನ್ಗೆ ಈ ಮ್ಯಾಂಡೇಟ್ ಯಾಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ಇದು ಒಂದು ಯೂನಿವರ್ಸಲ್ ಮ್ಯಾಂಡೇಟ್. ಈಗ ಪ್ರತಿಯೊಬ್ಬ ಮನುಷ್ಯರು ಮೊಬೈಲ್ ಇಟ್ಕೊಳ್ಳೋ ಹಾಗೆ ಆಗ್ಬಿಟ್ಟಿದೆ. ಅದರಿಂದ ಇದು ಯೂನಿವರ್ಸಲ್ ಮ್ಯಾಂಡೇಟ್. ಇಂತಹ ಒಂದು ಯೂನಿವರ್ಸಲ್ ಮ್ಯಾಂಡೇಟ್ ಮಾಡುವಾಗ ಯಾರನ್ನೂ ಕನ್ಸಲ್ಟ್ ಮಾಡದೆ, ಇಂಡಸ್ಟ್ರಿಯವ್ರನ್ನಾಗ್ಲಿ ಎಕ್ಸ್ಪರ್ಟ್ಸ್ ಅನ್ನಾಗ್ಲಿ ಕನ್ಸಲ್ಟ್ ಮಾಡದೆ, ಒಂದು ಡಿಬೇಟು ಚರ್ಚೆ ಮಾಡದೆ ಇದ್ದಕ್ಕಿದ್ದ ಹಾಗೆ ಎಲ್ರೂ ಫೋನ್ ಅಲ್ಲೂ ಇದಿರಲೇಬೇಕು, ಅದನ್ನ ತೆಗಿಯೋ ಹಾಗಿಲ್ಲ ಅಂತ ಹೇಳುವಂತದ್ದು ನಾನು ಎಲ್ಲೂ ಬೇರೆ ಯಾವ ಪ್ರಜಾಪ್ರಭುತ್ವದಲ್ಲೂ ನಾನು ಇದನ್ನ ನೋಡಿಲ್ಲ. ವಿನಯ್ ಅವರೇ, ವಿನಯ್ ಶ್ರೀನಿವಾಸನ್ ಅವರೇ, ನೀವು ಬಹಳ ಕಡಾಖಂಡಿತವಾಗಿ ಈ ಸಂಚಾರಿ ಸಾತಿಯನ್ನ ವಿರೋಧಿಸಿದವರಲ್ಲಿ ಕರ್ನಾಟಕದಲ್ಲಿ ನೀವು ಕೂಡ ಒಬ್ಬರು. ನಿಮಗೆ ಮೂಲಭೂತವಾಗಿ ಇದ್ರ ಬಗ್ಗೆ ಪ್ರತಿರೋಧ ಇದ್ದಿದ್ದು ಯಾಕೆ ಅಂತ ಹೇಳ್ತೀರಾ? ಮೂಲಭೂತವಾಗಿ ಇದ್ರ ಬಗ್ಗೆ ಪ್ರತಿರೋಧ ಯಾಕಿತ್ತು ಅಂತ ಹೇಳಿದ್ರೆ, ಒಂದು ಸರ್ಕಾರಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಫೋನ್ ಒಳಗಡೆ ಏನ್ ಹೋಗುತ್ತೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಇಷ್ಟೊಂದು ಪವರ್ ಸರ್ಕಾರಕ್ಕೆ ಇರಬಾರ್ದು. ಅದನ್ನ ಖಂಡಿತವಾಗಿ ಮಾಡೋಂಥದ್ದು ಪವರ್ ಇರಬಾರ್ದು. ಎರಡನೇದು, ಸರ್ವೋಚ್ಚ ನ್ಯಾಯಾಲಯ ಕೆ ಪುಟ್ಟಸ್ವಾಮಿ ಪ್ರಕರಣದ ತೀರ್ಪಿನಲ್ಲಿ ತುಂಬಾ ಸ್ಪಷ್ಟವಾಗಿ ಖಾಸಗಿತನ ಒಂದು ಮೂಲಭೂತ ಹಕ್ಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಮಗೆ. ಮತ್ತೆ ಆ ಮೂಲಭೂತ ಹಕ್ಕು ಅಂತ ತಿಳಿಸ್ಬೇಕಾದ್ರೆ ಅವ್ರು ಹೇಳಿದ್ದಾರೆ, ಅಕಸ್ಮಾತ್ ಒಂದು ವೇಳೆ ಸರ್ಕಾರ, ಯಾವುದೇ ಸರ್ಕಾರ ಈ ಖಾಸಗಿತನದ ಮೂಲಭೂತ ಹಕ್ಕನ್ನ ಒಂದು ಇಂಟ್ರೂಡ್ ಮಾಡ್ಬೇಕಾದ್ರೆ ಒಂದು 3 ಪ್ರಿನ್ಸಿಪಲ್ಸ್ ಇರ್ತಾವ ಅದಕ್ಕೆ. ಒಂದು, ಇಟ್ ಶುಡ್ ಬಿ ಬ್ಯಾಕ್ ಬೈ ಅ ಲಾ, ಲೀಗ್ಯಾಲಿಟಿ ಇರಬೇಕು. ಒಂದು, ನೆಸೆಸಿಟಿ ಇರಬೇಕು. ಮೂರನೇದು, ಪ್ರೊಪೋರ್ಷನಾಲಿಟಿ ಇರಬೇಕು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇಲ್ಲಿ ಟೆಲಿಕಾಂ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಬಂದಿದ್ದು ಏನಂತ ಹೇಳಿದ್ರೆ, ಇದು IMEI ಫ್ರಾಡ್ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಈಗ IMEI ಫ್ರಾಡ್ ಅಡ್ರೆಸ್ ಮಾಡ್ಲಿಕ್ಕೆ ಆಲ್ರೆಡಿ ಆ ಸಂಚಾರ್ ಸಾಥಿ ಪೋರ್ಟಲ್ಲೇ ಇದೆ. ಸೊ ನೀವೇನಾದ್ರೂ ಚೆಕ್ ಮಾಡ್ಬೇಕು ಅಂದ್ರೆ ನೀವು ಆ ಪೋರ್ಟಲ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು.
ಸೊ ಹಾಗಿರ್ಬೇಕಾದ್ರೆ ಇದೇನಕ್ ಬೇಕಾಗಿದೆ ನಮ್ಗೆ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಬರುತ್ತೆ. ಸೊ ನಿಜವಾಗ್ಲೂ ನೆಸೆಸಿಟಿ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಎರಡನೇದು, ಇದು ಮಿನಿಸ್ಟ್ರಿ ಆಫ್ IT ಸಹ ನೋಡ್ಬೇಕಾಗಿರೋದು, ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಫೋನ್ ಒಳಗಡೆ ಯಾವ ಆಪ್ ಇರ್ಬೇಕು ಅಂತ ಹೇಳಿ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ರೂಲ್ಸ್ ಕೊಡ್ತಾ ಇದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ ಬರುತ್ತೆ. ಟೆಲಿಕಾಂ ಮಿನಿಸ್ಟ್ರಿ ಪ್ರತಿಯೊಂದು ವ್ಯಕ್ತಿಯ ಫೋನ್ ಒಳಗಡೆ ಏನಿರ್ಬೇಕು ಅಂತ ಯಾಕೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಆ ಒಂದು ಇದು ಏನಕ್ಕೆ ತಗೊಂತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೆ ಒಂದು ಖಾಸಗಿತನ ಇಂಕ್ಲೂಡ್ ಮಾಡ್ಬೇಕಾದ್ರೆ ಅದಕ್ಕೊಂದು ಕಾನೂನು ಇರ್ಬೇಕು. ಈ ರೀತಿ ಒಂದು ಸರ್ಕ್ಯುಲರ್ ಕೊಟ್ಬಿಟ್ಟು ಆ ಸರ್ಕ್ಯುಲರ್ ಮೂಲಕ ಈ ರೀತಿ ಖಾಸಗಿತನನ ವೈಲೇಟ್ ಮಾಡೋದು ನ್ಯಾಯಸಮ್ಮತವಲ್ಲ. ಮತ್ತೆ ಅದು ಈ ಪುಟ್ಟಸ್ವಾಮಿ ಪ್ರಕರಣದಲ್ಲಿ 9 ನ್ಯಾಯಾಧೀಶರ ಪೀಠದ ತೀರ್ಪಿನ ಉಲ್ಲಂಘನೆ ಆಗುತ್ತೆ. ಮತ್ತೆ ಪ್ರಪೋರ್ಷನಾಲಿಟಿ, ಎಲ್ಲೋ ಕೆಲವು IMEI ಫ್ರಾಡ್ ಆಗ್ತಿದೆ ಅಂತ ಹೇಳಿ 130 ಕೋಟಿ ಜನರ ಫೋನ್ ಅಲ್ಲಿ ಒಂದು ಆಪ್ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡ್ಬೇಕು, ಅದನ್ನ ತೆಗಿಬಾರ್ದು, ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳೋದು ಎಲ್ಲಿಂದ ಪ್ರಪೋರ್ಷನಾಲಿಟಿ ಆಗುತ್ತೆ? ಅಂದ್ರೆ ನೀವು 1 ಲಕ್ಷ IMEI ಫ್ರಾಡ್ ಇದೆ ಅಂತ ಹೇಳಿದ್ರು 1 ಲಕ್ಷ ಎಲ್ಲಿ, 140 ಕೋಟಿ ಎಲ್ಲಿ? ಮತ್ತೆ ಒಂದ್ಸತಿ ಒಂದು ಆಪ್, ಈ ತರ ಆಪ್ ಇದೆಯಲ್ಲ, ಮತ್ತೆ ನೀವು ಅದ್ರ ಪರ್ಮಿಷನ್ಸ್ ನೋಡಿದ್ರೆ ಅದರಲ್ಲಿ SMS ಓದ್ಬೋದು, SMS ಕಳಿಸ್ಬೋದು, ಆ ತರ ಒಂದು ಪರ್ಮಿಷನ್ ಸಹ ಆಪಿಗಿದೆ. ಮತ್ತೆ ಈ ತರ ಆಪ್ಗಳು ರೂಟ್ ಲೆವೆಲ್ ಅಂತ ಹೇಳಿದ್ರೆ ಆ ಫೋನ್ದು ಆಪರೇಟಿಂಗ್ ಸಿಸ್ಟಮ್ ಲೆವೆಲ್ ಅಲ್ಲಿ ಇನ್ಸ್ಟಾಲ್ ಆದ್ಮೇಲೆ ಆ ಆಪ್ ಏನ್ ಮಾಡುತ್ತೆ ಅಂತ ನಮ್ಗೆ ಹೇಳಿಕ್ ಬರೋದಿಲ್ಲ, ನಿಮ್ಗೆ ಹೇಳಿಕ್ ಬರೋದಿಲ್ಲ ಆಪ್ ಏನೇನ್ ಮಾಡ್ತಾ ಇದೆ ಅಂತ. ಸರ್ಕಾರಕ್ಕೆ ಗೊತ್ತು. ಮತ್ತೆ ಅದ್ರ ನೆಕ್ಸ್ಟ್ ಅಪ್ಡೇಟ್ಸ್ ಆಗ್ತಿರ್ಬೇಕಾದ್ರೆ ಏನೇನ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಪ್ರತಿ ವಾಟ್ಸ್ಆಪ್ ಮೆಸೇಜ್ ಓದ್ಬೋದು, ನೀವು ಫೋಟೋ ತಗೊಂಡ್ರೆ ಅದು ಹೋಗ್ಬೋದು, ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಅದು ರೂಟ್ ಲೆವೆಲ್ ಅಲ್ಲಿ ಹಾಕಿರ್ತಾರೆ, ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ. ಮತ್ತೆ ಅದ್ರ ಸೋರ್ಸ್ ಕೋಡ್ ಓಪನ್ ಇಲ್ಲ. ನೋಡಿ, ಅದ್ರ ಸೋರ್ಸ್ ಕೋಡ್ ಓಪನ್ ಇದ್ರೆ ಸಂಚಾರ್ ಸಾಥಿ ಆಪ್ ನ ಫಸ್ಟ್ ಆಫ್ ಆಲ್ ಅದು ಯಾರು ಡೆವಲಪ್ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸರ್ಕಾರನೇ ಡೆವಲಪ್ ಮಾಡಿರೋ ಆಪ್, ಅದು ಯಾವ್ದೋ ಖಾಸಗಿ ಕಂಪನಿ ಡೆವಲಪ್ ಮಾಡಿರೋ ಆಪ್, ಯಾರು ಡೆವಲಪ್ ಮಾಡಿರೋ ಆಪ್ ಗೊತ್ತಿಲ್ಲ. ಅದ್ರ ಸೋರ್ಸ್ ಕೋಡ್ ಅಂದ್ರೆ ಆಪ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಕೋಡ್ ಇರುತ್ತಲ್ಲ, ಆ ಕೋಡ್ ಓಪನ್ ಅಲ್ಲ. ಸೋರ್ಸ್ ಕೋಡ್ ಅಟ್ ಲೀಸ್ಟ್ ಓಪನ್ ಇದ್ರೆ ನಮಗೂ ಗೊತ್ತಾಗುತ್ತೆ ಏನ್ ಮಾಡ್ತಾ ಇದೆ ಸಂಚಾರಿ ಸಾಥಿ ಆಪ್ ಅಂತ. ಸೋರ್ಸ್ ಕೋಡ್ ಓಪನ್ ಇಲ್ಲ, ಸರ್ಕಾರ ಸಿಕ್ಕಾಪಟ್ಟೆ ಪವರ್ ಯೂಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದೆ. ಇಟ್ ಇಸ್ ಡಿಸ್ಪ್ರಪೋರ್ಷನಲ್, ಇಟ್ ಇಸ್ ನಾಟ್ ನೆಸೆಸರಿ, ದರ್ ಇಸ್ ನೋ ಪವರ್ ಆಫ್ ಲಾ, ಇಟ್ ಇಸ್ ವೈಲೇಟಿವ್ ಆಫ್ ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಹಾಗಾಗಿ ಎಲ್ಲಾ ಕಾರಣಗಳಿಗೋಸ್ಕರ ಅದನ್ನ ವಿರೋಧಿಸಲಾಯ್ತು. ಮತ್ತೆ ನೋಡಿ, ಈ ನಡುವೆ ಫೋನ್ಗಳು ಮನೆ ತರ, ನಮ್ ಫೋನ್ ಅಲ್ಲೇ ಎಲ್ಲ ಇರುತ್ತೆ. ವೋಟರ್ ID ಇದು ಸಾಫ್ಟ್ ಕಾಪಿ ಇರುತ್ತೆ, ಗಂಡ ಹೆಂಡತಿ ಮಾತಾಡ್ಕೊಂತಿರ್ತಾರೆ, ಅದ್ರಲ್ಲಿ ನಿಮ್ ಫೈನಾನ್ಷಿಯಲ್ ಡೇಟಾ ಇರುತ್ತೆ, ನಿಮ್ ಬೇರೆ ಖಾಸಗಿ ಮಾಹಿತಿ ಇರುತ್ತೆ. ಅದೆಲ್ಲ ಸರ್ಕಾರಕ್ಕೆ ಆಕ್ಸೆಸ್ ಏನಕ್ಕೆ ಬೇಕಾಗುತ್ತೆ ಅದಕ್ಕೆಲ್ಲ? ಸೊ ಹಾಗಾಗಿ ನಾವು ನಮ್ ಮನೇನ ರಕ್ಷಣೆ ಮಾಡ್ಕೊಂಡಂಗೆ ನಮ್ ಫೋನ್ ಇವತ್ತು ರಕ್ಷಣೆ ಮಾಡ್ಕೋಬೇಕಾಗಿದೆ. ಈ ಎಲ್ಲ ಕಾರಣಗಳಿಗೋಸ್ಕರ ಅದನ್ನ ವಿರೋಧಿಸಲಾಯ್ತು. ಆಮೇಲೆ ಬಹಳ ಮುಖ್ಯ ಪ್ರಶ್ನೆ ಅಂತಂದ್ರೆ, ಈಗ 130 ಕೋಟಿ ಜನರು ಕೂಡ ಸಂಚಾರಿ ಸಾಥಿ ಆಪ್ ಅನ್ನ ತಮ್ಮ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆ ಪೋರ್ಟಲ್ದು ಮಾಹಿತಿ ಹೊರಗಡೆ ಸೋರಿ ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಏನ್ ಕ್ರಮ ಕೈಗೊಂಡಿದ್ದಾರೆ ಅಂತ ಏನಾದ್ರು ನಿಮ್ಗೆ ಗೊತ್ತಿದೆಯಾ ಅವಿನಾಶ್? ಈಗ ಪೋರ್ಟಲ್ಗಳ ಮಾಹಿತಿ, ಬ್ಯಾಂಕಿನ ಮಾಹಿತಿ, ಬ್ಯಾಂಕ್ ಅಲ್ಲಿ ನಮ್ಮ ಸಾವಿರಾರು ಲಕ್ಷಾಂತರ ಗ್ರಾಹಕರ ವೈಯಕ್ತಿಕ ಮಾಹಿತಿಗಳಿರುತ್ತೆ. ಬಹಳ ಕಡೆ ನಡೆದಿದೆ, ಅವುಗಳು ಹೊರಗಡೆ ಹೋಗಿದೆ, ಅದು ಕೈಗೆ ಸಿಕ್ಕಿದೆ. ಎಲ್ಲ ಅದನ್ನ ಹ್ಯಾಕ್ ಮಾಡ್ತಾರೆ, ಹ್ಯಾಕ್ ಮಾಡಿ ಆಮೇಲೆ ಅದನ್ನ ಬ್ಲಾಕ್ ಮೈಲ್ ಮಾಡಿ, ಇಷ್ಟು ಕೊಟ್ರೆ ನಿಮ್ಗೆ ನಿಮ್ಮ ಮಾಹಿತಿಯನ್ನ ಸುರಕ್ಷಿತವಾಗಿರ್ತೀವಿ ಅಂತ ಬ್ಲಾಕ್ ಮೈಲರ್ಸ್ ಇದ್ದಾರೆ. ಅವರೆಲ್ಲರ ಕೈಯಿಂದ ಈ ತರದ ಒಂದು ಆಪ್ ಮಾಡುವಾಗ ಅವರೆಲ್ಲರ ಕೈಯಿಂದ ಈ ಆಪ್ಗೆ ಯಾವ ತರಹದ ರಕ್ಷಣೆಯನ್ನ ಏನಾದ್ರು ಒದಗಿಸಿದಾರ, ರಕ್ಷಣೆ ಇದೆ ಅನ್ನೋದಕ್ಕೆ ಏನಾದ್ರು ಮಾಹಿತಿ ಇದೆಯಾ? ಸರ್ ಹೇಳಿದಾಗೆ ಸರ್, ಈಗ ನಾನು ಹೇಳೋದು ಈಗ ಅಂತಂದ್ರೆ 120 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಇದೆ. 120 ಕೋಟಿ ಜನದಲ್ಲಿ 110 ಕೋಟಿ ಆಂಡ್ರಾಯ್ಡ್ ಫೋನ್ಸ್ ಇದೆ, ಸ್ಮಾರ್ಟ್ ಫೋನ್ಸ್. ಮೀನ್ಸ್ ಒಬ್ಬೊಬ್ರ ಹತ್ರ 2, 3 ಆ ಟೈಪ್ ಅಲ್ಲಿ ಇರ್ಬೋದೇನೋ ಗೊತ್ತಿಲ್ಲ, ಬಟ್ 110 ಕೋಟಿ ಆಂಡ್ರಾಯ್ಡ್ ಫೋನ್ಸ್ ನಮ್ಮ ಭಾರತ ದೇಶದಲ್ಲಿದೆ. ಹೈಯೆಸ್ಟ್ ಸ್ಮಾರ್ಟ್ ಫೋನ್ಸ್ ನಮ್ಮ ಹ್ಯೂಜ್ ಬಿಸ್ನೆಸ್ ಹಬ್ ಆಗಿರ್ಬೋದು ಅಂತಾನು ಹೇಳ್ಬೋದು ಸ್ಮಾರ್ಟ್ ಫೋನ್ಸ್. ಈ ಸ್ಮಾರ್ಟ್ ಫೋನ್ಸ್ಗಳು ಪ್ರತಿಯೊಬ್ಬರು ಕೈಯಲ್ಲೂ ಇದೆ, ಪ್ರತಿಯೊಬ್ಬ ಮನುಷ್ಯನ ಹತ್ರನೂ ಇದೆ ಸರ್. ಈಗ ನಾನು ಹೇಳೋದು ಈ ಸಂಚಾರ್ ಸಾರಥಿ ಆಪ್ ಬರಕ್ಕಿಂತ ಮುಂಚೆನೂ ಕೆಲವೊಂದೊಂದು ಸರ್ಕಾರದ ಆಪ್ಗಳು ತುಂಬಾನು ಬಂದಿದೆ ಸರ್. ಸರ್ಕಾರದ ಆಪ್ಗಳನ್ನ ಕಂಪಲ್ಸರಿ ಅನ್ನಕ್ಕಿಂತ ಕೆಲವೊಂದು ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು ಸಣ್ಣ ಪುಟ್ಟ ಆಪ್ಗಳಿಂದ ಹಿಡಿದು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡೋ ಆಪ್ ಇಂದ ಹಿಡಿದು ಡಿಜಿಲಾಕರ್ ಇಂದ ಹಿಡಿದು ಸುಮಾರು ಇದೆ ಸರ್ಕಾರದ. ಅದಕ್ಕೆ ಆದಂತ ಫೈರ್ ವಾಲ್ಗಳು ಇದ್ದೇ ಇರುತ್ತೆ ಸರ್. ಅದಕ್ಕೂ ಫೈರ್ ವಾಲ್ ಇಲ್ಲ ಅಂತ ಏನಿಲ್ಲ, ಪ್ರತಿಯೊಂದು ಆ್ಯಪಿಗೂ ಅದ್ರದ್ದು ಫೈರ್ ವಾಲ್ ಇರುತ್ತೆ. ಈಗೇನು ಸರ್ಕಾರ ಕಂಪಲ್ಸರಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಬೇಕು ಅನ್ನೋದು ಇದ್ದಿದ್ನ ಅದು ವಾಪಸ್ ತಗೊಂಡಿದೆ ಅಂತ ಹೇಳ್ತಾ ಇದ್ದೀರಾ, ವಾಪಸ್ ತಗೊಂಡಿದೆ. ಈಗ ನಿಮಗೆ ಇಂಟ್ರೆಸ್ಟೆಡ್ ಇತ್ತು ಅಥವಾ ನನಗೇನೋ ಒಂದು ಸೈಬರ್ ಫ್ರಾಡ್ ಆಗ್ತಾ ಇದೆ, ನನಗೆ ಈ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಆ ಫ್ರಾಡ್ ಆಗೋದನ್ನ ತಡೆ ಹಿಡಿಬಹುದು ಅಂತ ನನ್ನ ಅನಿಸಿಕೆ.
ಹಾಗಾಗಿ ಈ ತರ ನಮ್ಮ ದೇಶದಲ್ಲಿ 1 ಕೋಟಿ ಜನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ ಸರ್ ಆಲ್ರೆಡಿ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ, ಆ ಇನ್ಸ್ಟಾಲೇಷನ್ ಮಾಡ್ಕೊಂಡಾಗ ಕೂಡ ನಿಮ್ಗೆ ಅವಾಗಲೇ ನಾನು ಹೇಳಿದೆ ಏನೇನ್ ಆಪ್ಷನ್ ಇದೆ ಏನೇನ್ ಆಪ್ಷನ್ ಇಲ್ಲ ಅಂತೇಳಿ. ನಾವು ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಅಲೋ ಆಕ್ಸಿಸ್ ಅಂತ ಬರುತ್ತೆ, ಲಿಮಿಟೆಡ್ ಆಕ್ಸಿಸ್ ಅಂತ ಬರುತ್ತೆ, ಫುಲ್ ಆಕ್ಸಿಸ್ ಅಂತ ಬರುತ್ತೆ. ನಮಗೆ ಯಾವ ತರ ಬೇಕು ಆ ತರ ನಾವು ಆಪ್ಷನ್ ನ ಯುಟಿಲೈಸ್ ಮಾಡ್ಕೊಬಹುದು. ಈ ಆಪ್ ನ ನಾವು ಯಾವ ತರ ಯುಟಿಲೈಸ್ ಮಾಡ್ಕೊಬಹುದು ಅಂತಾರೆ, ಯಾವ್ದೋ ಒಂದು ಫ್ರಾಡ್ ಕಾಲ್ಸ್ ಬರ್ತಾ ಇರತ್ತೆ, ಅಥವಾ ಯಾವ್ದೋ ಒಂದು ಫ್ರಾಡ್ SMS ಬರ್ತಾ ಇರತ್ತೆ, ಅಥವಾ ಯಾವ್ದೋ ಒಂದು ಮೊಬೈಲ್ ಕಳ್ತನ ಆಗಿರುತ್ತೆ. ಎಷ್ಟು ಕಳ್ತನ ಆಗಿದೆ, ಎಷ್ಟು ಕಳ್ತನ ಆಗಿರೋದನ್ನ ಇಷ್ಟು ಹಿಡಿದಿವಿ, ಎಷ್ಟು ಈ ಆಪ್ ಮುಖಾಂತರ ಎಷ್ಟು ಈಸಿಯಾಗಿ ನಮಗೆ ಸಿಕ್ಕಿದೆ ಅನ್ನೋದು ನಿಮ್ಗೆ ಆಗ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಈಗ ಒಂದು ಆಪ್ ಅನ್ನ ಸ್ವಯಂ ಪ್ರೇರಿತರಾಗಿ ಯಾರು ಸ್ವಯಂ ಪ್ರೇರಿತರಾಗಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾರೋ ಅವರಿಗೆ ಅಷ್ಟೇ ಸ್ವಯಂ ಪ್ರೇರಿತರಾಗಿ ಅದನ್ನ ಅನ್ಇನ್ಸ್ಟಾಲ್ ಮಾಡುವಂತ ಸ್ವಾತಂತ್ರ್ಯ ಕೂಡ 100% ಇದೆ. ಇದು 100% ಇದೆ. ಇದೆ. ಆದ್ರೆ ಸರ್ಕಾರವೇ ಅದನ್ನ ಕಂಪಲ್ಸರಿ ಮಾಡಿದಾಗ ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೂ ಕೂಡ ಭಯ ಆಗುತ್ತೆ. ಅನ್ಇನ್ಸ್ಟಾಲ್ ಬಟ್ ಸರ್ಕಾರ ಖಂಡಿತ ಸರ್. ಈಗ ಸರ್ಕಾರ ಈ ಆದೇಶವನ್ನ ಹಿಂದಕ್ಕೆ ಪಡೆದಾಗ ಏನ್ ಅನಿಸ್ತು ನಿಮಗೆ? ಅಂದ್ರೆ ಸ್ವಲ್ಪ ಸರ್ ಈಗ ನಾನು ಜಸ್ಟ್ ಇಲ್ಲ ಸರ್, ನಾನು ನಿಮ್ಗೊಂದು ಜಸ್ಟ್ ಎಕ್ಸಾಂಪಲ್ ಸರ್ ಹೇಳ್ತಾರೆ ಸರ್. ನಿಮ್ಗೆ ಮೊಬೈಲ್ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ತಾ ಇದೆಯಲ್ಲ ಸರ್, ಕೆಲವೊಂದುಗಳು ಆಪ್ ಸ್ಟಾರ್ಟಿಂಗ್ ಇರುತ್ತೆ ಸರ್, ಆ ಮೊಬೈಲ್ ಆಪ್ಗಳು ಇರುತ್ತೆ ಸರ್. ಹೇಳ್ದಂಗೆ ಕೆಲವೊಂದು ಆಕ್ಸಿಸ್ಗಳು ಎಷ್ಟು ಆಕ್ಸಿಸ್ ಇರಬೇಕು, ಅದ್ರ ಕೋಡ್ ಏನಿರಬೇಕು ಅನ್ನೋದು ಪ್ರತಿಯೊಂದು ಇನ್ಸ್ಟಾಲೇಷನ್ ಆಗಿರುತ್ತೆ ಸರ್. ಅದರದ್ದೇ ಆದಂತ ಲಿಮಿಟೆಡ್ ಆಕ್ಸಿಸ್ ಕೂಡ ನಮ್ಮಲ್ಲಿ ಇರುತ್ತೆ. ಈಗ ನಮ್ಗೆ ನಾನು ಸಂಚಾರಿ ಆಪ್ ಇನ್ಸ್ಟಾಲೇಷನ್ ಮಾಡಿದಲೇನು ನಾನು ಫ್ರಾಡ್ ಕಾಲ್ಸ್ಗಳನ್ನ ತಡಿಬಹುದು, ಫ್ರಾಡ್ SMS ಗಳನ್ನ ತಡಿಬಹುದು, ಅಥವಾ ನನ್ನ ಮೊಬೈಲ್ ನ ಹ್ಯಾಕ್ ಆಗಿಲ್ಲ ರೀತಿಯಲ್ಲೂ ನಾವು ತಡಿಬಹುದು. ಅದ್ರದ್ದೇ ಆದಂತ ಸೆಟ್ಟಿಂಗ್ಸ್ ಗಳು ಇದೆ ನಮ್ಮ ಮೊಬೈಲ್ಗಳಲ್ಲಿ ಆಪ್ ಅಲ್ಲಿ. ಓಕೆನಾ? ಈ ಸಂಚಾರಿ ಆಪ್ ಒಂದು ಅಡ್ವಾನ್ಸ್ ಅಂತಂದ್ರೆ ಕೆಲವ್ರಿಗೆ ಏನೋ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ನನಗೆ ಈ ಮೊಬೈಲ್ ಆಕ್ಸೆಸ್ ಮಾಡಕ್ ಬರಲ್ಲ, ನನಗೆ ಅಷ್ಟು ನಾಲೆಜ್ ಇಲ್ಲ, ಏನೋ ನಾನು ಒಂದು ಮೊಬೈಲ್ ಇಟ್ಕೊಂಡಿದ್ದೀನಿ, ನಾನು ಏನೋ ಒಂದು ಅಕೌಂಟ್ಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ, ಒಂದು ಇರ್ಲಿ ಸೇಫ್ ಝೋನ್ ಅಲ್ಲಿ ಅಂತೇಳಿ ಕೆಲವೊಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಸರ್, ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಒಂದು ಫೈರ್ ವಾಲ್ ಲೆಕ್ಕಾಚಾರದಲ್ಲಿ ಇನ್ಸ್ಟಾಲೇಷನ್ ಆಗಿದೆ. ಆಪ್ ಕಂಪ್ಲೀಟ್ಲಿ ಫೈರ್ ವಾಲ್ ಟೈಪ್ ವೆರಿ ಗುಡ್ ಇದೆ ಅಂತ ನನ್ನ ಅನಿಸಿಕೆ ಸರ್. ವಿನಯ್ ಶ್ರೀನಿವಾಸನವರೇ, ಈ ಒಂದು ವೇಳೆ ಇದು ಬಹಳ ಒಳ್ಳೆಯ ಉದ್ದೇಶಗಳಿಗಾಗಿಯೇ ಆದಂತಹ ಒಂದು ನಿರ್ಧಾರ ಆಗಿದ್ದಿದ್ರೆ, ಈ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ತರಹದ ಒಂದು ಬಹಳ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಯಾವ ರೀತಿಯ ಚರ್ಚೆಗಳು, ಸಂವಾದಗಳು ನಡಿಬೇಕಿತ್ತು ಅಂತ ಹೇಳ್ತೀರಾ? ಸರ್, ಮೊದಲನೇದಾಗಿ ಏನು ಅವಿನಾಶ್ ಅವರು ಹೇಳ್ತಾ ಇದ್ದಾರೆ, ಇದು ನಮ್ಗೆ ಸೈಬರ್ ಕ್ರೈಮ್ಗೆ ಇದಕ್ಕೆ ಎಲ್ಲ ರಿಪೋರ್ಟ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದೆಲ್ಲ ನೋಡಿ, ಈ ಸಂಚಾರ್ ಸಾಥಿ ಇದರಲ್ಲಿ ನಿಮ್ಗೆ ಏನಾದ್ರು ಫೇಕ್ ಕಾಲ್ಸ್ ಅದೆಲ್ಲ ಬರ್ತಾ ಇದೆ, ಸ್ಪ್ಯಾಮ್ ಕಾಲ್ಸ್ ಅದೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ರಿಪೋರ್ಟ್ ಮಾಡಕ್ ಒಂದು ಆಪ್ಷನ್ ಇದೆ. ಬಟ್ ಕಂಪ್ಲೇಂಟ್ ಮಾಡಕ್ಕೆ ನೀವು ಇನ್ನೂ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಹೋಗ್ಬೇಕು. ನೀವ್ ಎನಿವೇ ಒಂದು ಆಪ್ ಮಾಡ್ತಿದ್ದೀರಾ ಅಂತ ಹೇಳಿದ್ಮೇಲೆ ಆ ಆಪ್ ಅಲ್ಲೇ ಕಂಪ್ಲೇಂಟ್ ಮಾಡೋ ತರನು ಮಾಡ್ಬೇಕಿತ್ತು, ನಿಜವಾಗ್ಲೂ ಸೈಬರ್ ಕ್ರೈಮ್ ಫೈಟ್ ಮಾಡೋ ಉದ್ದೇಶ ಇದ್ರೆ. ಒಂದು. ಎರಡನೇದು, ಸೈಬರ್ ಕ್ರೈಮ್ ಫೈಟ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರೋದು ಹೆಚ್ಚಿಗೆ ಅವೇರ್ನೆಸ್. ಈಗ ನೀವು ಹೊಸ ಒಂದು ಆಪ್ ಮಾಡಿದ್ರು, ಈಗ ಆಲ್ರೆಡಿ ಸೈಬರ್ ಕ್ರೈಮ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಜನಗಳಿಗೆ ಮಾಹಿತಿ ಇಲ್ಲ, ಹೆಂಗ ಒಂದು ಕಾಲ್ ಹ್ಯಾಂಡಲ್ ಮಾಡ್ಬೇಕು, ಯಾರೇನ್ ಹೇಳ್ತಾರೆ ಅಂತ ಮಾಹಿತಿ ಇಲ್ಲ. ಮಾಹಿತಿ ಇದ್ದಿದ್ರೆ ಸೈಬರ್ ಕ್ರೈಮ್ ಆಗ್ತಿರ್ಲಿಲ್ಲ. ಸೊ ಅವೇರ್ನೆಸ್ ನ ಯಾವ್ದೋ ಒಂದು ಆಪ್ ಮೂಲಕ ಮಾಡಿ ಇದ್ ಮಾಡಕ್ಕೆ ಆಗೋದಿಲ್ಲ, ಅದ್ರ ಬದಲು ಹೆಚ್ಚಿಗೆ ಅವೇರ್ನೆಸ್ ಮಾಡ್ಬೇಕಿತ್ತು. ಮೂರನೇದು, ಈ ತರ ಒಂದು ಸಾರ್ವತ್ರಿಕವಾಗಿ ಎಲ್ಲಾರ ಫೋನ್ಗೆ ಕಂಪಲ್ಸರಿ ಒಂದು ಆಪ್ ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಒಂದು ಚರ್ಚೆ ಆಗ್ಬೇಕು, ಅಥವಾ ಒಂದು ಟೆಲಿಕಾಂ ಡಿಪಾರ್ಟ್ಮೆಂಟ್ ಇಂದ ಒಂದು ಪೊಸಿಷನ್ ಪೇಪರ್ ಹೋಗ್ಬೇಕು, ಒಂದು ಅಪ್ರೋಚ್ ಪೇಪರ್ ಇರ್ಬೇಕು, ಈ ತರ ಮಾಡೋಣ ಅಂತ ಇದ್ದೀವಿ ಅಂತ ಹೇಳ್ಬೇಕು. ಅಥವಾ ಫಸ್ಟ್ ಈ ಸೈಬರ್ ಕ್ರೈಮ್ ಒಂದು ಸೈಬರ್ ಕ್ರೈಮ್ ಇಸ್ ಡೆಫಿನೆಟ್ಲಿ ಗ್ರೋಯಿಂಗ್ ಕನ್ಸರ್ನ್, ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬಾನೇ ದೊಡ್ಡ ಸಮಸ್ಯೆ ಆಗಿದೆ ಸೈಬರ್ ಕ್ರೈಮ್. ಮತ್ತೆ ಇಂಡಿಯಾದಲ್ಲಿ ಸೈಬರ್ ಕ್ರೈಮ್ ಗೋಸ್ಕರನೇ ಕಾಲ್ ಸೆಂಟರ್ ಗಳು ಸೆಟಪ್ ಆಗಿದೆ. ಸೈಬರ್ ಕ್ರೈಮ್ ಫೈಟ್ ಮಾಡೋದು ಹೇಗೆ ಅಂತ ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಇಡ್ಬೋದಲ್ಲ ಸರ್ಕಾರ, ಒಕ್ಕೂಟ ಸರ್ಕಾರ ಒಂದು ಸೈಬರ್ ಕ್ರೈಮ್ ಫೈಟ್ ಮಾಡೋದು ಹೇಗೆ ಅಂತ ಒಂದು ಕನ್ಸಲ್ಟೇಷನ್ ಇಡ್ಲಿ, ಆಗ ಎಲ್ಲರೂ ಅದ್ರಲ್ಲಿ ಸಜೆಷನ್ಸ್ ಕೊಡ್ಬೋದು. ಸಂಚಾರ್ ಸಾಥಿ ಅಲ್ಲದೆ ಇನ್ನೊಂದು 28 ಬೇರೆ ಬೇರೆ ತರದ್ದು ಸಜೆಷನ್ಸ್ ಇರ್ಬೋದು ಸೈಬರ್ ಕ್ರೈಮ್ ಫೈಟ್ ಮಾಡ್ಲಿಕ್ಕೆ. ಅದ್ರ ಬದಲು ಏಕಾಏಕಿ ಈ ರೀತಿ ಒಂದು ಸಾರ್ವತ್ರಿಕ ಆಪ್ ಇನ್ಸ್ಟಾಲ್ ಮಾಡೋದು ಒಂದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನಗೆ ಅನ್ಸುತ್ತೆ. ಅವಿನಾಶ್, ಇದು ಏಕಾಏಕಿ ತೆಗೆದುಕೊಂಡ ನಿರ್ಧಾರನ? ಸರ್ ಇಲ್ಲ ಸರ್, ಇದು 2023 ನಿಮ್ಗೆ ಆಗ್ಲೇ ಹೇಳಿದೆ, 2023 ಮೇ ತಿಂಗಳಲ್ಲಿ ಇದು ಆಪ್ ಬೆಳಕಿಗೆ ಬಂದಿತ್ತು ಸರ್. ಅದು ಡಿಸ್ಕಷನ್ ಆಗಿ, ಅಂದ್ರೆ ಸರ್ ಹೇಳ್ದಂಗೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಡಿಸ್ಕಷನ್ ಆಗಿಲ್ಲ. ಏನು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಟೆಲಿಕಾಂ ಫೀಲ್ಡ್ ಮತ್ತೆ ಅಲ್ಲಿರುವಂತ ಇಂಟೆಲ್ ಇರುವಂತ ನಾಲೆಜಬಲ್ ಪರ್ಸನ್ಸ್ ಆಗಿ ಡಿಸ್ಕಷನ್ ಆಗಿ ಈ ಆಪ್ ಬಂದಿರೋಂಥದ್ದು ನನ್ನ ಅನಿಸಿಕೆ ಸರ್. ಸರ್ ಹೇಳ್ದಂಗೆ ಇದ್ರಲ್ಲಿ ಈ ಆಪ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಈಗ ಹೇಗೆ ನನಗೊಂದು ಯಾವ್ದೋ ಒಂದು ಫ್ರಾಡ್ ಕಾಲ್ ಬಂದಿದೆ, ಅಥವಾ ಯಾವ್ದೋ ಒಂದು ಫ್ರಾಡ್ ಅಕೌಂಟ್ ಇಂದ ಮುಖಾಂತರ ನಮ್ಗೆ ಏನೋ ಫ್ರಾಡ್ ಆಗ್ತಾ ಇದೆ ಅಂತ ಹೇಳಿ ಯಾವ್ದೊಂದು ಕಾಲ್ ಬಂತು, ಯಾವ್ದೊಂದು ಮೆಸೇಜ್ ಬಂತು ಅಂತಂದ್ರೆ ಆ ಮೆಸೇಜ್ ಅಥವಾ ನಂಬರ್ ಈ ಆಪ್ ಅನ್ನ
ಹಾಕಿ ನಾನು ನಿಮ್ಗೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಈ ಆಪ್ ಮುಖಾಂತರ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ವಿತಿನ್ 4 hours ಸ್ಟಾರ್ಟ್ ಒಳಗಡೆ ಆ ಅಕೌಂಟ್ ಆ ನಂಬರ್ ಬ್ಲಾಕ್ ಆಗುತ್ತೆ, ಮತ್ತೆ ಆ ನಂಬರ್ ಮೇಲ್ಗಡೆ ವೆರಿಫಿಕೇಶನ್ ಕೂಡ ಆಗುತ್ತೆ. ಅಂದ್ರೆ ಎಲ್ಲಿಂದ ಈ ನಂಬರ್ ಆಕ್ಟಿವೇಟ್ ಆಗಿದೆ, ಎಲ್ಲಿ ಕೆಲಸ ನಡೀತಿದೆ, ಇವ್ರ ಲೊಕೇಶನ್ ಏನು, ಯಾವ ತರ ಆಕ್ಟಿವಿಟೀಸ್ ಗಳು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗಿದೆ ಸರ್. ಆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಕೂಡ ನಿಮ್ಗೆ ರಿಪೋರ್ಟ್ ಕೂಡ ಸಿಗುತ್ತೆ ಸರ್. ನಿಮ್ಗೆ ಸಂಚಾರಿ ಆಪ್ ವೆಬ್ಸೈಟ್ ಕೂಡ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಇವತ್ತಿ ಚೆಕ್ ಮಾಡಿದ್ರು, ಈಗಲೂ ಚೆಕ್ ಮಾಡಿದ್ರು ಕೂಡ ಎಷ್ಟು ಕೇಸಸ್ ನ ಸಾಲ್ವ್ ಮಾಡಿದೀವಿ, ಎಷ್ಟು ಕೇಸಸ್ ಗಳನ್ನ ಮುಖಾಂತರ ಫ್ರಾಡ್ ಆಗಂತ ಅಮೌಂಟ್ ನ ಕೂಡ ತಡೆದಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಇವ್ರು ರೈಡ್ ಮಾಡಿ ಈ ಕಾಲ್ಗಳು ಬರುತ್ತಲ್ಲ ಅದನ್ನ ರೈಡ್ ಮಾಡಿ ಸೈಬರ್ ಸೆಂಟರ್ ಮುಖಾಂತರ ರೈಡ್ ಮಾಡಿ ಅದ್ರ ಕೂಡ ಡೀಟೇಲ್ಸ್ ಎಷ್ಟೆಷ್ಟು ನಾವು ಮಾಡಿದೀವಿ ಅನ್ನೋದು ಕೂಡ ನಿಮ್ಗೆ ಆ ಸಂಚಾರಿ ಆಪ್ ವೆಬ್ಸೈಟ್ ಮುಖಾಂತರ ನಿಮ್ಗೆ ಮಾಹಿತಿ ಸಿಗುತ್ತೆ ಸರ್. ಈ ತರ ಇದೆ ಸರ್. ಶೇಷಾದ್ರಿ ಅವರೇ, ಈಗ ಒಂದು ಸರ್ಕಾರ ಜನರ ಆಲಿಕೆಯನ್ನ ಆಲಿಸ್ತಾ ಇದೆ, ಅವರ ಪರ್ಮಿಷನ್ ಇಂದ ಆಲಿಸ್ತಾ ಇದೆ ಅನ್ನುವ ಪ್ರತಿರೋಧದಿಂದ ಬಹಳಷ್ಟು ಜನ ಅದನ್ನ ವಿರೋಧ ಮಾಡಿದ್ರು. ಆದ್ರೆ ಅದೇ ವೇಳೆಯಲ್ಲಿ ಆಪ್ಗಳು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಮಾತುಗಳನ್ನ ಕದ್ದಾಲಿಕೆ ಮಾಡ್ತಾನೆ. ಈಗ ಯಾರೊಬ್ರು ಬಿರಿಯಾನಿ ತಿನ್ನಕ್ ಹೋಗೋಣ ಬಾರೋ ಅಂತ ಮಾತಾಡ್ತಾ ಇದ್ದಾರೆ ಗೆಳೆಯರು, ಮುಂದಿನ ಸಲ ಅವ್ನ ಮೊಬೈಲಿಗೆ ಮೆಸೇಜಸ್ ಬರುತ್ತೆ, ಬಿರಿಯಾನಿ ಇಂತ ಕಡೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಂತ. ನಮ್ಗೆ ಗೊತ್ತೇ ಇರಲ್ಲ ಎಷ್ಟೊಂದು ಆಪ್ಗಳಾಗ್ಲಿ, ಕದ್ದಾಲಿಕೆ ನಡೀತಾನೆ ಇರುತ್ತೆ. ಇದನ್ನ ಸರ್ಕಾರ ಹೇಗೆ ಪ್ರತಿಬಂಧಿಸ್ಬೇಕು? ಈ ರೀತಿ ಇವರ ವಾಣಿಜ್ಯ ಸಂಸ್ಥೆಗಳಿಂದ, ವ್ಯಾಪಾರಿಗಳಿಂದ, ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ನಮ್ಮ ಮಾತುಗಳು, ನಮ್ಮ ಆಸೆಗಳು, ನಮ್ಮ ಇಷ್ಟಗಳು ಅವರಿಗೆ ಗೊತ್ತಾಗದ ಹಾಗೆ ತಡೆಯುವ ಹಾಗೆ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ? ಸರ್ಕಾರಕ್ಕೆ ಈಗ ಆ ಪವರ್ ಇದೆ, ರೆಗ್ಯುಲೇಟರಿ ಪವರ್ ಇದೆ. ಅವ್ರು ಅದನ್ನ ಮ್ಯಾಂಡೇಟ್ ಮಾಡ್ಬೋದು, ಅದಕ್ಕೆ ಬೇಕಾಗಿರೋ ತಜ್ಞರದ್ದು ಕಮಿಟಿನೋ ಎಕ್ಸ್ಪರ್ಟ್ ಗ್ರೂಪ್ಗಳು ಎಲ್ಲ ಮಾಡಿ ಅದನ್ನ ಸ್ಟಡಿ ಮಾಡಿ ಮಾಡ್ಬೋದು. ಸೊ ಅದೇನ್ ಕಷ್ಟ ಅಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ಮಾತು, ನೀವು ರಶೀದ್, ನೀವು ಅವಿನಾಶ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಅದ್ರದ್ದು ಇನ್ ಸ್ವಲ್ಪ ನಾನು ಜಾಸ್ತಿ ಮಾಡ್ತೀನಿ, ಅದನ್ನ ಒಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀನಿ. ಅವಿನಾಶ್ ಅವರು ಹೇಳ್ತಾ ಇದ್ದಿದ್ರು ಮೋಸ್ಟ್ಲಿ ಆಪ್ ಸೈಡ್ ಅಲ್ಲಿ ಹೇಳ್ತಿದ್ರು, ಆಪ್ ಅಲ್ಲಿ ಇದು ಫೀಚರ್ ಇದೆ, ಅದಿದೆ ಅಂತ. ಆದ್ರೆ ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಬೇರೆ ತರ ಇತ್ತು ಮುಂಚೆದು. ಏನಂದ್ರೆ ಅದು ಸೆಂಟ್ರಲ್ ಡೇಟಾಬೇಸ್ ಅಲ್ಲಿ ಈ ಇನ್ಫಾರ್ಮೇಶನ್ ಎಲ್ಲ ಲಾಗ್ ಆಗ್ತಾ ಇದೆ. ಈ ಸಂಚಾರಿ ಆಪ್ ಸೆಂಟರ್ ಒಂದೇ ಒಂದು ಡೇಟಾಬೇಸ್. ನನಗೆ ನಾನು ಸುಮಾರು 35 ವರ್ಷ IT ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರೋನು, ಅದರಿಂದ ಇದರದ್ದು ಇಂಪ್ಲಿಮೆಂಟೇಶನ್ ಕೂಡ ಸ್ವಲ್ಪ ಗೊತ್ತು. ಇದರ ಎಲ್ಲ ವಿಷಯಗಳು 140 ಕೋಟಿ ಜನರದ್ದು ಇನ್ಫಾರ್ಮೇಶನ್ ಒಂದು ಡೇಟಾಬೇಸ್ ಅಥವಾ ಒಂದು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಅಲ್ಲಿ ಇಟ್ರೆ ಅದು ಎಷ್ಟು ಡೇಂಜರಸ್ ಅಂತ ನಮ್ಗೆ ಗೊತ್ತಿರ್ಬೇಕದು. ಆಪ್ ಒಂದು ಪಾರ್ಟ್, ಆಪ್ ನೀವು ನಿಮ್ಮ ಫೋನ್ ಮಾತ್ರ ಇರುತ್ತೆ, ಆದ್ರೆ ಆ ಇನ್ಫಾರ್ಮೇಶನ್ಗಳೆಲ್ಲ ಒಂದ್ ಕಡೆ ಹೋಗ್ತಾ ಇದೆ. ಅದೇನಾದ್ರೂ ಲೀಕ್ ಆದ್ರೆ, ಅದೇನಾದ್ರೂ ಹ್ಯಾಕ್ ಆದ್ರೆ, ಅದು ಯಾರಾದ್ರೂ ಬೇರೆಯವ್ರಿಗೆ ಸಿಕ್ಕಿದ್ರೆ, ನಮ್ಮ ದೇಶದವರೋ ಅಥವಾ ಹೊರಗಿನವರೋ, ಇಟ್ ಡಸಂಟ್ ಮ್ಯಾಟರ್. ಅದರಿಂದ ಎಷ್ಟು ಡೇಂಜರ್ ಇದೆ ಅಂದ್ರೆ ಯೋಚನೆ ಮಾಡಕ್ಕೂ ಆಗಲ್ಲ. ಒಂದು ಬ್ಯಾಂಕ್ದಾದ್ರೆ ಆ ಬ್ಯಾಂಕ್ ಅಕೌಂಟ್ಗಳು ಒಂದಷ್ಟು ಜನದ ಅವ್ರದ್ದು ಮಾತ್ರ ಅದು ಲೀಕ್ ಆಗ್ಬೋದು, ಅದು ಹೊರಗಡೆ ಬರ್ಬೋದು. ಆದ್ರೆ ಇದು ಆಗ್ತಿರೋದು ಎಲ್ಲಾ ವಿಷಯಗಳು ಇದೆ ಇದರಲ್ಲಿ, ಅದೆಲ್ಲ ಒಂದ್ ಕಡೆ ಇದೆ. ಅದು ಯಾರೋ ಒಬ್ಬನಿಗೆ ಹೇಗೋ ಅದರದ್ದು ಆಕ್ಸೆಸ್ ಸಿಕ್ಬಿಟ್ರೆ, ಸಿಗ್ಬಾರ್ದವ್ರಿಗೆ ಎಷ್ಟು ಡೇಂಜರ್ ಅದು. ಈ ಡೇಂಜರ್ ಕೂಡ ಯೋಚನೆ ಮಾಡಬೇಕು ಸರ್ಕಾರದವರು. ಅದರಿಂದ ಇದನ್ನ ಡಿಸೆಂಟ್ರಲೈಸ್ ಮಾಡಬೇಕು. ಫೇಕ್ ಕಾಲ್ಗಳು ಬರ್ತಿದ್ರೆ ಅದಕ್ಕೆ ಟೆಲಿಕಾಂನವರು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಅಥವಾ IMEI ಡೀಟೇಲ್ಗಳಿಂದ ಏನೋ ಆಗ್ತಿದ್ರೆ ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ ಅವರು ರೆಗ್ಯುಲೇಷನ್ಸ್ ತರ್ಬೋದು. ಈ ತರ ಮಾಡಿ ಡಿಸೆಂಟ್ರಲೈಸ್ ಮಾಡದೇನೆ ಮಾಡೋ ಬೇರೆ ಬೇರೆ ತರಹಗಳಿದೆ. ಅದನ್ನು ಸರ್ಕಾರ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಆಪ್ ಅನ್ನ ಎಲ್ರು ಇಟ್ಕೊಳ್ಳೇಬೇಕು, ಅದನ್ನ ತೆಗಿಯೋ ಹಾಗಿಲ್ಲ ಅಂತ ಹೇಳೋದು. ಅದ್ರಲ್ಲಿ ಏನಿರುತ್ತೆ ಅಂತ ಇವಾಗ ಬಿಜೆಪಿ ಸರ್ಕಾರ ಇದೆ, ಅವಿನಾಶ್ನವ್ರಿಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವರು ಸರಿಯಾಗೇ ಮಾಡ್ತಾರೆ ಅಂತ. ಎಲ್ರು ಯಾಕೆ ಅದನ್ನ ಹಾಗೆ ನಂಬಬೇಕು? ಅವರೇ ನಂಬೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಅವಿನಾಶ್ ಅವ್ರು ನಂಬ್ತಾರೆ ಅಂತ ನನಗೇನೋ ನಂಬಿಕೆ ಇಲ್ಲ. ಹಾಗಿರುವಾಗ ಸರ್ಕಾರಕ್ಕೆ ನಾವು ಎಷ್ಟೊಂದು ಪವರ್ ಕೊಟ್ಟಿದೀವಿ, ನಮ್ಮ ಪ್ರಾಣ ತೆಗೆಯೋ ಪವರ್ ಕೂಡ ಕೊಟ್ಟಿದೀವಿ. ಅದರಿಂದ ಸರ್ಕಾರದ ಮೇಲೆ ನಾವು ತುಂಬಾ ಕಣ್ಣಿಡಬೇಕು. ಅದಕ್ಕೆ ಇನ್ನೂ ಹೆಚ್ಚಿನ ಪವರ್ ಕೊಡಕ್ ಹೋಗ್ಬಾರ್ದು. ನಮ್ಮ ಖಾಸಗಿತನ, ನಾನು ಏನ್ ಮಾಡ್ತಿದ್ದೀನಿ ಎಲ್ಲ ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಸರ್ಕಾರಕ್ಕಿಲ್ಲ, ಅದನ್ನ ಕೊಡ್ಲೂಬಾರದು. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ವಿನಯ್ ಶ್ರೀನಿವಾಸನ್ ಅವರು ಕೂಡ ಮಾತು ಹೇಳಿದ್ದಾರೆ ಈಗ ತಾನೆ,
ಅದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರ ಯೋಚನೆ ಮಾಡಿ ಅದಕ್ಕೆ ಪ್ರಪೋರ್ಷನಾಲಿಟಿ ಅಂತ ಹೇಳಿದ್ರು. ಎಷ್ಟರ ಮಟ್ಟಿಗೆ ಈ ಸೈಬರ್ ಕ್ರೈಮ್ಗಳು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಸರಿಯಾದ ಅವೇರ್ನೆಸ್ ಕೂಡ ಇಲ್ಲ ಎಲ್ರಿಗೂ. ಅದನ್ನ ಹೇಳಿ ಅದರಿಂದ ಇದು ಏನೂ ಇಲ್ಲ. ಎಷ್ಟೋ ವರ್ಷಗಳಿಂದಾನೇ ಈ ಆ್ಯಪ್ ಬಂದಿರ್ಬೋದು, ಆದ್ರೆ ಈ ಮ್ಯಾಂಡೇಟ್ 5-6 ದಿವಸಗಳಿಂದ ಸಡನ್ ಆಗಿ ಬಂದಿದ್ದದು. ಈಗ ಸಡನ್ ಆಗಿ ಹೇಳ್ತಿದ್ದಾರೆ ಇಲ್ಲ ನಾವು ತೆಗಿತೀವಿ ಅಂತ. ಈಗ ತೆಗೆದಿದ್ದಾರೆ, ವಾಪಸ್ಸು ತೆಗೆದ ಸುದ್ದಿ ಕೂಡ ನಮಗೆ ಬರ್ತಾ ಇದೆ. ಈ ಸುದ್ದಿ ಕೇಳಿದಾಗ ವಿನಯ ಶ್ರೀನಿವಾಸನ್ ಅವರೇ, ನೀವು ಇನ್ನೂ ಆತಂಕದಲ್ಲೇ ಇದ್ದೀರಾ ಅಥವಾ ನಿರಾಳವರಾಗಿದ್ದೀರಾ? ಇಲ್ಲ, ಇದು ಆತಂಕ ಒಂದು ಮಟ್ಟಕ್ಕೆ ಹೋಗಿದೆ. ಬಟ್ ನೋಡಿ, ನಾವು ಯಾಕೆ ಆತಂಕ ಇದೆ ಅಂತ ಹೇಳಿದ್ರೆ, ಆಧಾರ್ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಮ್ಯಾಂಡೇಟರಿ ಮಾಡಬಾರ್ದು ಅಂತ ಹೇಳಿದ್ರು, ಎಲ್ಲಾ ಕಡೆ ಮ್ಯಾಂಡೇಟರಿ ಆಗಿದೆ ಒಂದು. ಎರಡನೇದು, ಟೆಲಿಕಾಂ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಇನ್ನೊಂದು ರೂಲ್ ತಗೊಂಡ್ ಬಂದಿದೆ, ಅದ್ರ ಬಗ್ಗೆ ಜಾಸ್ತಿ ಜನ ಮಾತಾಡ್ತಿಲ್ಲ. ಈ ವಾಟ್ಸ್ಆಪ್, ಟೆಲಿಗ್ರಾಮ್ ನೆಲ್ಲ ಸಿಮ್ ಬೈಂಡಿಂಗ್ ಅಂತ ಹೇಳಿ, ನೀವ್ ಯಾವ ಸಿಮ್ ಅಲ್ಲಿ ಯೂಸ್ ಮಾಡ್ತಿದ್ರೋ ವಾಟ್ಸ್ಆಪ್ ಅದಕ್ಕೆ ಅಟ್ಯಾಚ್ ಮಾಡ್ಬೇಕು ಅಂತ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್, ಸುಮಾರು ಜನ ಅವ್ರ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಅಲ್ಲಿ ವಾಟ್ಸ್ಆಪ್ ಯೂಸ್ ಮಾಡ್ತಾರೆ. ಸೊ ಅಂತವ್ರಿಗೆ ಅವರಿಗೂ ಲಾಗಿನ್ ಆಗ್ಬೇಕು. ಮತ್ತೆ ನೀವು ಬೇರೆ ದೇಶಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಪರಿಚಯ ಇರೋರು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಿರ್ತಾರೆ ಓದಕ್ಕೆ, ಅವ್ರು ಇನ್ನೂ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದಾರೆ, ಆದ್ರೆ ಅಲ್ಲಿನ ಸಿಮ್ ಯೂಸ್ ಮಾಡ್ತಾ ಇದಾರೆ. ಈಗ ಅದೆಲ್ಲ ಬದಲಾಗ್ಬಿಡುತ್ತೆ. ಏನ್ ಮಾಡ್ತಿದ್ದಾರೆ ಈ ಸಿಮ್ ಬೈಂಡಿಂಗ್ ಇಂದ, ಎವ್ರಿ ಪರ್ಸನ್ ಹೂ ಟ್ರಾವೆಲ್ಸ್ ಬಿಕಮ್ಸ್ ಅ ಪರ್ಸನ್ ಹೂಸ್ ಡೌಟೆಡ್ ಈಗ. ಸೊ ಇನ್ ದ ನೆಟ್ವರ್ಕ್ ಯು ಕೆನಾಟ್ ಇಂಟ್ರೊಡ್ಯೂಸ್ ಈ ತರ ಲೆವೆಲ್ ಡೌಟ್. ಯಾರು ಓಡಾಡ್ತಿದ್ರು ಅವ್ರಿಗೆ ಇದ್ ಮಾಡೋದು ಮಾಡ್ತಿದ್ದಾರೆ, ಅದು ಸಮಸ್ಯಾತ್ಮಕ ಆಗತ್ತೆ. ಅಫ್ಕೋರ್ಸ್ ವಾಟ್ಸ್ಆಪ್ ಸ್ಪೂಫಿಂಗ್ ಆಗ್ತಿದೆ, ಅದು ಬೇರೆ ಬೇರೆ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಸೊಲ್ಯೂಷನ್ ಇದಲ್ಲ. ಪ್ರತಿಯೊಬ್ರು ವಾಟ್ಸ್ಆಪ್, ಟೆಲಿಗ್ರಾಮ್ ಆ ಸಿಮ್ಗೆ ಬೈಂಡ್ ಆಗಿರ್ಬೇಕು ಅನ್ನೋದು ಸೊಲ್ಯೂಷನ್ ಅಲ್ಲ. ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಈ ಸೈಬರ್ ಕ್ರೈಮ್, ಈ ಸೆಕ್ಯೂರಿಟಿ ಬಗ್ಗೆ ಸರ್ಕಾರ ಇದೊಂದು ಪ್ರಜಾಪ್ರಭುತ್ವ, ಹಾಗಾಗಿ ಒಂದು ಕನ್ಸಲ್ಟೇಷನ್ ಆಗ್ಬೇಕು. ಈಗ ಶೇಷಾದ್ರಿ ಸರ್ ತರ ಅವರು ತುಂಬಾ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ ಬೇರೆ ಬೇರೆ, ಮತ್ತೆ ಏನೋ ದೇರ್ ಪೀಪಲ್ಸ್ ಎಕ್ಸ್ಪರ್ಟ್ಸ್, ಬರೀ ಸರ್ಕಾರದ ಎಕ್ಸ್ಪರ್ಟ್ಸ್ ಮಾತ್ರ ಅಲ್ವಲ್ಲ, ಪೀಪಲ್ಸ್ ಎಕ್ಸ್ಪರ್ಟ್ಸ್ ನ ತಗೊಂಡು ನಾವು ಚರ್ಚೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಮೂಲಭೂತವಾಗಿ ಪ್ರಜಾಪ್ರಭುತ್ವದ ಆಶಯಗಳು, ನಮ್ಮ ನ್ಯಾಯಾಂಗ ಕೊಟ್ಟಿರುವ ಆದೇಶಗಳು, ಇದರ ಬಗ್ಗೆ ಗೌರವ ಇರಬೇಕಾಗುತ್ತೆ ಅಂತ ಕಾಣುತ್ತೆ. ಬಹುಶಃ ಅದು ಇಂಪ್ಲಿಮೆಂಟ್ ಆಗಿದೆ ಅಂತ ಅನ್ಸುತ್ತೆ. ಬಹುಶಃ ಈ ಕಾಯ್ದೆ ಅಥವಾ ಈ ಸುತ್ತೋಲೆಯನ್ನು ವಾಪಸ್ಸು ತೆಗೆದುಕೊಳ್ಳುವುದರ ಹಿಂದೆ ಪ್ರಜಾಪ್ರಭುತ್ವದ ಜಯ ಇದೆ, ನಮ್ಮ ನಾಯಕರುಗಳ ವಿವೇಚನೆಯ ಜಯ ಇದೆ ಅಂತ ಅನ್ಸುತ್ತೆ. ಈ ವಿಷಯದ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ದೀವಿ. ಶೇಷಾದ್ರಿ ಪೆಂಜೂರ್ ಅವರು, ಅವಿನಾಶ್ ಭದ್ರಾವತಿ, ವಿನಯ ಶ್ರೀನಿವಾಸ, ನೀವೆಲ್ಲ ಬಂದು ಸಣ್ಣ ಪುಟ್ಟ ಆನ್ಲೈನ್ ಸಂವಾದದಲ್ಲಿ ಭಾಗವಹಿಸಿ ಯಾವುದೇ ಆವೇಶವಿಲ್ಲದೆ ಆರಾಮಾಗಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀರಾ. ನಿಮಗೆ ಎಲ್ರಿಗೂ ಕೂಡ ಆಂದೋಲನ ಪತ್ರಿಕೆಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಶೇಷಾದ್ರಿ ಸರ್. ಥ್ಯಾಂಕ್ ಯು ಸರ್.